ಹಾಯ್ ಸ್ನೇಹಿತರೆ, ಇವತ್ತು ಆಧುನಿಕ ಭಾರತದ ಇತಿಹಾಸದ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಲ್ಲಿ ಬಂದಿದ್ದೀವಿ. ಯಾಕೆಂದ್ರೆ ಇವತ್ತು ಆಲ್ರೆಡಿ ಸೆಷನ್ಸ್ 4ನ ನಾವು ನೋಡ್ತಾ ಇದ್ವಿ. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅಥವಾ ಇನ್ನೊಂದು ಹೆಸರಲ್ಲಿ ಹೇಳ್ತಾರೆ ಬ್ರಿಟಿಷ್ ಇತಿಹಾಸ ತಜ್ಞರು 1857ರ ಸಿಪಾಯಿ ದಂಗೆ, ಅದನ್ನ ಸಿಪಾಯಿ ಮ್ಯೂಟಿನಿಟಿ ಅಂತ ಕೂಡ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂತ ಅದ್ಭುತವಾದಂಥ ಪಾಠ, ಬಹಳ ಚೆನ್ನಾಗಿರ್ತದೆ. ಸೊ ಈ ಪಾಠದಲ್ಲಿ ರಾಜಕೀಯ ಕಾರಣಗಳೇನು, ಹಾಗೆ ಸಾಮಾಜಿಕ ಕಾರಣಗಳೇನು, ಅದಾದ ಮೇಲೆ ಆರ್ಥಿಕ ಕಾರಣಗಳೇನಾಗಿತ್ತು, ಸೈನಿಕ ಕಾರಣಗಳು ಹೇಗೆ ಪ್ರಭಾವ ಬೀರಿದ್ವು, ಆಮೇಲೆ ಕಾನ್ಪುರದ ದಂಗೆಗಳೇನಾಯಿತು, ಹೀಗೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋದಾಗ ಬಹಳ ಸೂಪರ್ ಆಗಿ ಒಂದು ಸ್ಟೋರಿ ರೂಪದಲ್ಲಿ ನಿಮ್ಗೆ ಇದನ್ನ ಹೇಳ್ಕೊಡೋವಂಥ ಪ್ರಯತ್ನ ನಡೀತದೆ. ಹಾಗಾಗಿ ತುಂಬಾ ಅತ್ಯುತ್ತಮವಾದಂಥ ಪಾಠ ಸರಣಿ ಇದು, ಚೆನ್ನಾಗಿ ಎಂಜಾಯ್ ಮಾಡಿ. ಸೊ ಬನ್ನಿ, ಫಸ್ಟ್ ನಾವು ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋಣ. ಯಾಕೆ ಅಂತಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಂಪಾರ್ಟೆಂಟ್ ಬರ್ತಕ್ಕಂಥ ಒಂದಿಷ್ಟು ಪ್ಲೇಸ್ಗಳ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕಾ. ಸೊ ಫಸ್ಟ್ ಬರೋದು ನಮಗೆ ಬ್ಯಾರಕ್ಪುರ್. ಮಂಗಳ್ ಪಾಂಡೆ ಘಟನೆ ಆಯಿತು ಬ್ಯಾರಕ್ಪುರಲ್ಲಿ. ಅಲ್ಲಿಂದ ಶಿಫ್ಟ್ ಟು ಮೀರತ್. ಓಕೆ, ಅಲ್ಲಿಂದ ಶಿಫ್ಟ್ ಟು ಮೀರತ್. ಮೀರತ್ತಲ್ಲಿ ನಿಮಗೆ ಗೊತ್ತಿದೆ ಭಾರತೀಯ ಸೈನಿಕರ ಒಂದು ಹೋರಾಟ ನಡೆಯುತ್ತೆ. ಅಲ್ಲಿಂದ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಬ್ರಿಟಿಷ್ ಸೇನೆ ಬಂದಮೇಲೆ ಶಿಫ್ಟ್ ಟು ಡೆಲ್ಲಿ. ಡೆಲ್ಲಿಯ ಕೆಂಪು ಕೋಟೆಗೆ ಬರುತ್ತೆ. ಡೆಲ್ಲಿಯ ಕೆಂಪು ಕೋಟೆಯಲ್ಲಿ ನಿಮಗೆ ಗೊತ್ತಿತ್ತು, ಆವಾಗ ಮೊಘಲರ ಕೊನೆಯ ದೊರೆ ಯಾರಿದ್ರು? ಕೊನೆಯ ದೊರೆ ಬಹದ್ದೂರ್ ಶಾ ಜಾಫರ್. ಬಹದ್ದೂರ್ ಶಾ ಜಾಫರ್ ಇದ್ದ. ಇವನು ಮೊಘಲ್ನ ಕೊನೆ ದೊರೆ, ಮೊಘಲ್ನ ಕೊನೆ ದೊರೆ. ಇವನಿಗೆ ಜಾಫರ್ ಅಂತಿದ್ರು. ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿರಲಿ, ಅವನೊಬ್ಬ ಒಳ್ಳೆ ಗೀತೆಗಳನ್ನು ಬರಿತಾ ಇದ್ರು, ಅದಕ್ಕೋಸ್ಕರ ಅವನಿಗೆ ಜಾಫರ್ ಅನ್ನೋ ಬಿರುದಿತ್ತು ಅಂತ ಹೇಳ್ತಾರೆ. ಸೊ ಇವನು ಆಲ್ರೆಡಿ ಒಂದು 80 ವರ್ಷ ಆಗಿದ್ದರಿಂದಾಗಿ ಇವನಿಗೆ ಹೆಲ್ಪ್ ಆಗಿ ಬಖ್ತ್ ಖಾನ್ ಇದ್ದ. ಇಲ್ಲಿ ಸೇನೆಯನ್ನ ನೋಡ್ಕೊಳಕ್ಕೆ ಬಖ್ತ್ ಖಾನ್ ಇದ್ದ. ಬಖ್ತ್ ಖಾನ್ನ ನೆರವಿನಿಂದ ಇವನು ಆಡಳಿತ ಮಾಡ್ಕೊಂಡಿದ್ದ. ಕೇವಲ ಕೆಂಪು ಕೋಟೆಗೆ ಮಾತ್ರ ಸೀಮಿತ ಆಗುವಷ್ಟು ಇವನದು ಆದಾಯ. ಸೊ ಇವನನ್ನ ಡಿಸಾಲ್ವ್ ಮಾಡಿಬಿಟ್ಟು ಅಲ್ಲಿ ವಶಪಡಿಸಿಕೊಂಡ ಮೇಲೆ ಇತರ ಭಾಗಗಳಲ್ಲಿ ದಂಗೆ ಶುರುವಾಗತ್ತೆ. ಸೊ ಅವಾಗ ಕಾನ್ಪುರಲ್ಲಿ ಶಿಫ್ಟ್ ಆಗತ್ತೆ, ನೆಕ್ಸ್ಟು ಝಾನ್ಸಿನಲ್ಲಿ, ಹಾಗೆ ಲಕ್ನೋದಲ್ಲಿ. ಹೀಗೆ ಉತ್ತರ ಭಾರತವನ್ನ ಕವರ್ ಮಾಡೋ ರೀತಿ ಮಾತ್ರ ಈ ದಂಗೆ ನಾರ್ತ್ ಇಂಡಿಯಾದಲ್ಲೇ ಇದು ಕಾನ್ಸಂಟ್ರೇಷನ್ ಆಯಿತು. ಬಟ್ ಈ ದಂಗೆ ಕರ್ನಾಟಕದಲ್ಲಿ ಒಂದು ಪ್ಲೇಸಿಗೆ ಕಾನ್ಸಂಟ್ರೇಷನ್ ಆಗತ್ತೆ, ಅದೇ ಸೂರಪುರ. ಓಕೆ, ಸೂರಪುರದಲ್ಲಿ ಈ ದಂಗೆ ಆಗ ನಾನಾ ಸಾಹೇಬನ ಒಂದು ಸ್ನೇಹದ ಫಲವಾಗಿನೇ ಸೂರಪುರದಲ್ಲಿಯೂ ಕೂಡ ಈ ದಂಗೆ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ. ಬಿಟ್ರೆ ದಕ್ಷಿಣ ಭಾರತದಲ್ಲಿ ಈ ದಂಗೆಯ ಬಗ್ಗೆ ಒಂದು ರೀತಿಯ ಯಾವುದೇ ಸಪೋರ್ಟ್ ಕೂಡ ಇರಲಿಲ್ಲ ಅಂತ ಹೇಳ್ಬೋದು. ಹೀಗೆ ವೆರಿ ಇಂಪಾರ್ಟೆಂಟ್ ಆಗಿ ಈ ಮ್ಯಾಪ್ ಇಂದ ನಿಮಗೆ ಕಂಪ್ಲೀಟ್ ಆಗಿ ಹೇಗೆ ಬ್ಯಾರಕ್ಪುರ್ ಟು ಮೀರತ್, ಮೀರತ್ ಟು ಡೆಲ್ಲಿ, ಡೆಲ್ಲಿಯಿಂದ ನೆಕ್ಸ್ಟ್ ಲಕ್ನೋ, ಕಾನ್ಪುರ್, ಹಾಗೆಯೇ ಗ್ವಾಲಿಯರ್, ಝಾನ್ಸಿ, ಇವೆಲ್ಲ ಇಲ್ಲಿ ಹೋರಾಟಗಳು ನಡೀತವೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗತ್ತೆ ಟಾಪಿಕ್ಸ್. ತುಂಬಾ ಸುಂದರವಾಗಿ ಇದನ್ನ ನೀವು ತಿಳ್ಕೋಬೇಕಾಗತ್ತೆ. ಬನ್ನಿ, ಲೀಡರ್ಸ್ ಆಫ್ 1857, 1857ರ ದಂಗೆಯಲ್ಲಿ ಈ ನಾಯಕರುಗಳೇ ನಮ್ಗೆ ಹೆಚ್ಚಾಗಿ ಸಿಗ್ತಕ್ಕಂಥದ್ದು. ಬಹದ್ದೂರ್ ಶಾ ಜಾಫರ್ ಇರ್ಬೋದು, ಆಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರು ಇರ್ಬೋದು, ಮತ್ತೆ ಜಮೀನ್ದಾರ್ ಆಗಿರ್ತಕ್ಕಂಥ ಕುನ್ವರ್ ಸಿಂಗ್ ಇರ್ಬೋದು. ಅದಾದ್ಮೇಲೆ ನಮಗೆ ಮಂಗಳ್ ಪಾಂಡೆ ಇರ್ಬೋದು, ಹಾಗೆ ತಾತ್ಯಾ ಟೋಪಿ, ಮತ್ತೆ ನಾನಾ ಸಾಹೇಬ್, ಇವರೆಲ್ಲರೂ ಕೂಡ, ಮತ್ತೆ ಅಜೀಮುಲ್ಲಾ ಖಾನ್ ಅಂತ ಕರಿತೀವಿ. ಇವರೆಲ್ಲ ಈ 1857ರ ದಂಗೆಯನ್ನ ಬಹಳ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಇವ್ರು ಹೋರಾಟ ಮಾಡಿದ್ರು. ಬಟ್ ಈ ದಂಗೆ ಏನಾಗಿತ್ತು ಅಂತಂದ್ರೆ, ನಾವು ನೋಡ್ತಾ ಇದೀವಲ್ಲ, ಭಾರತ ಸ್ವಾತಂತ್ರ್ಯದ ಪ್ರಥಮ ದಂಗೆ ಅಂತ ಕರೆಯುವಾಗ ಇಡೀ ಸಾವರ್ಕರ್ ಅವ್ರ ವಿಚಾರದಲ್ಲಿ ಅವ್ರು ನೋಡಿದ ದೃಷ್ಟಿನೇ ಎರಪ್ಟೆಡ್ ಆಗಿದ್ದು. ಅಂದ್ರೆ ನಾವು ಕೂಡ ಬ್ರಿಟಿಷರನ್ನ ಹೊಡೆದಾಡಬಹುದು ಅವ್ರ ಜೊತೆ ಅನ್ನೋದೊಂದು ಒಂದು ಆತ್ಮಾಭಿಮಾನ ಬಂತು ಅಂತ ಹೇಳುತ್ತೆ. ಒಂದು ಕಿಡಿಯ ರೂಪದಲ್ಲಿ ಶುರುವಾಗಿದ್ದಿದ್ದು ಅಂತ. ಬಟ್ ಆಕ್ಚುಲಿ ನಾವು ನೋಡ್ತಾ ಹೋದ್ರೆ ಇವರೆಲ್ಲರಲ್ಲೂ ಒಂದು ಏಕತೆ ಅಂತ ಏನಾದ್ರು ಬಂದಿದ್ರೆ ಅವತ್ತಿನ ಕಾಲಕ್ಕೆ ಬ್ರಿಟಿಷ್ ಸೇನೆಯನ್ನ ಸೋಲ್ಸೋದ್ರಲ್ಲಿ ಬಹಳ ಕಷ್ಟ ಏನಿರಲಿಲ್ಲ. ಅಷ್ಟು ಅದ್ಭುತವಾಗಿ ಈ ಒಂದು ಹೋರಾಟವನ್ನ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ. ಸೊ ಬನ್ನಿ, 1857ರ ದಂಗೆಯ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. 1857ರ ದಂಗೆ ಕುರಿತಂತೆ ಬ್ರಿಟಿಷ್ ಇತಿಹಾಸಕಾರರು ನೀಡಿದ ಪರ್ಯಾಯ ಹೆಸರೇನು ಅನ್ನುವಂಥ ಒಂದು ಪ್ರಶ್ನೆ.
ಏನಂತ ಹೆಸರು ಕೊಟ್ಟರು ಅಂತಂದ್ರೆ ಆನ್ಸರ್ ಬಂದ್ಬಿಟ್ಟು ಸಿಪಾಯಿ ದಂಗೆ. ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ದಂಗೆ ಅಂತ ಹೇಳಿ ಭಾರತೀಯ ಇತಿಹಾಸಕಾರರು ಎಕ್ಸ್ಪ್ಲೈನ್ ಮಾಡ್ತಾರೆ. ಭಾರತೀಯ ರಾಷ್ಟ್ರೀಯ ಹೋರಾಟ ಅಂತಲೂ ಕೂಡ ಕರೀತಾರೆ. ಮೊದಲ ಭಾರತೀಯ ರಾಷ್ಟ್ರೀಯ ಹೋರಾಟ ಅಂತ, ಭಾರತೀಯ ವಿಮೋಚನಾ ಹೋರಾಟ ಅಂತಲೂ ಕೂಡ ಇಂಡಿಯನ್ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಬಟ್ ಬ್ರಿಟಿಷ್ ಹಿಸ್ಟೋರಿಯನ್ಸ್ ಎಲ್ಲ ಹೇಳೋದೇನಪ್ಪ ಅಂತಂದ್ರೆ ಇದು ಒಂದು ಸಿಪಾಯಿ ಮೆಟರ್ನಿಟಿ, ಒಂದು ಸೈನಿಕ ದಂಗೆ ಅಂತ ಮಾತ್ರ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ 1857ರ ದಂಗೆ ಕುರಿತಂತೆ ಭಾರತದ ಇತಿಹಾಸ ರಚನೆ ಮಾಡಿದಾಗ ಬ್ರಿಟಿಷ್ ಇತಿಹಾಸಕಾರರಾಗಲಿ ಭಾರತೀಯ ಇತಿಹಾಸಕಾರರಲ್ಲಿ ಒಮ್ಮತದ ಅಭಿಪ್ರಾಯ ಇರಲಿಲ್ಲ. ಎರಡೂ ಕಡೆ ವಿಭಿನ್ನವಾದಂತಹ ಶೈಲಿಗಳು ಬರ್ತಾ ಹೋಯಿತು. ಹಾಗಾಗಿ ಬ್ರಿಟಿಷ್ ಇತಿಹಾಸಕಾರರು ಇದನ್ನ ಸಿಪಾಯಿ ದಂಗೆ ಅಂತ ಕರೆದ್ರು. ಭಾರತೀಯ ಇತಿಹಾಸಕಾರರು, ಅದರಲ್ಲೂ ವಿ ಡಿ ಸಾವರ್ಕರ್ ನಂತರ ತುಂಬಾ ದೊಡ್ಡ ಮಟ್ಟದಲ್ಲಿ ಬಂತು, ಅದೇನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು. ಎಕ್ಸಾಮ್ ಸೃಷ್ಟಿಯಲ್ಲಿ ಯಾರು ಹೀಗೆ ಕರೆದ್ರು ಅಂತ ನಮಗೆ ಕೇಳಿದ್ರೆ ಬ್ರಿಟಿಷ್ ಇತಿಹಾಸಕಾರರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಬಂದ್ರೆ ಸರ್ ಜಾನ್ ಲಾರೆನ್ಸ್ ಬರ್ತಾನೆ, ಪಿ ಇ ರಾಬರ್ಟ್ ಅವರು, ಮತ್ತು ನಿಮಗೆ ಗೊತ್ತಿರಲಿ ವಿ ಎಸ್ ಸ್ಮಿತ್ ಅವರು ಬಹಳ ಸರಿ ಭಾರತದ ಇತಿಹಾಸದಲ್ಲಿ ನಿಮ್ಗೆ ಅವ್ರು ಸಿಗ್ತಾರೆ. ಆಮೇಲೆ ಥಾಮ್ಸನ್, ಸರ್ ಜಾನ್ ಶೀಲೆ ಅವರು ನಿಮಗೆ ಇಂಪಾರ್ಟೆಂಟ್ ಆಗ್ತಾರೆ. ಗ್ಯಾರೆಟ್ ಮತ್ತೆ ಔಟ್ರಮ್ ಅವರು ಇಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ. ಇವರೆಲ್ಲ ಬ್ರಿಟಿಷ್ ಇತಿಹಾಸಕಾರರು ಭಾರತದಲ್ಲಿ ನಡೆದಂಥ ಈ ವಿಚಾರದ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಹಂಗೆ ಇಂಡಿಯನ್ ಯಾರ್ಯಾರು ಮತ್ತೆ ಇದ್ರ ಬಗ್ಗೆ ಹೇಳಿದವರು ಅಂತ ಬಂದ್ರೆ ಇದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಯುವಾಗ ಫಸ್ಟ್ ನಮಗೆ ಸಿಗೋದೆ ವಿನಾಯಕ್ ದಾಮೋದರ್ ಸಾವರ್ಕರ್. ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಕೃತಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ 1857 ಅನ್ನೋ ಕೃತಿಯಿಂದನೇ ಇದು ದೊಡ್ಡ ಮಟ್ಟದಲ್ಲಿ ಆ ರೀತಿ ಒಂದು ಇತಿಹಾಸದ ರಚನೆಯಲ್ಲಿ ಮೈ ಪಾಯಿಂಟ್ ಆಗಿ ಕಾಣಿಸ್ಕೊಳ್ತು. ಅದರಲ್ಲಿ ಇಂಪಾರ್ಟೆಂಟ್ ನೋಡಿ ಅಶೋಕ್ ಮೆಹ್ತಾ ಅವರು, ಕೆ ಎಂ ಫಣಿಕ್ಕರ್ ಅವರು, ಎಕ್ಸ್ಪೆಷಲಿ ಜವಾಹರ್ಲಾಲ್ ನೆಹರು ಅವ್ರದ್ದು ಡಿಸ್ಕವರಿ ಆಫ್ ಇಂಡಿಯಾ ಬರುತ್ತೆ ನೋಡಿ, ಡಿಸ್ಕವರಿ ಆಫ್ ಇಂಡಿಯಾ. ಸೊ ಇದರಲ್ಲಿ ಅವರು ಬಹಳ ಅದ್ಭುತವಾಗಿ ಇದ್ರ ಬಗ್ಗೆ ಅವ್ರು ಹೇಳ್ತಾ ಹೋಗ್ತಾರೆ. ಸೊ ಈ ಪುಸ್ತಕ ನಿಮಗೆ ಗೊತ್ತಿರಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ, ಓಕೆ, ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಅವರು ಜೈಲಲ್ಲಿ ಅರೆಸ್ಟ್ ಆಗಿದ್ದ ಸಂದರ್ಭದಲ್ಲಿ ಅವರು ಈ ಕೃತಿಯನ್ನ ಬರೀತಾರೆ. ಹಾಗಾಗಿ ಡಿಸ್ಕವರಿ ಆಫ್ ಇಂಡಿಯಾ ವೆರಿ ಇಂಟ್ರೆಸ್ಟಿಂಗ್ ಪುಸ್ತಕ. ಅದು ನೆಹರು ಅವರು ಭಾರತದ ಬಗ್ಗೆ ಬರೆದಿರ್ತಕ್ಕಂಥದ್ದು. ಹಾಗಾಗಿ ಇಂಪಾರ್ಟೆಂಟ್ ಇವರೇ ಆಗ್ತಾರೆ. ಅಶೋಕ್ ಮೆಹ್ತಾ, ಕೆ ಎಂ ಫಣಿಕ್ಕರ್, ನೆಹರು ಅವರು ಕೂಡ ಬರ್ತಾರೆ. ಅವ್ರು ಬರೆಯುವಂಥ ಪುಸ್ತಕದ ಕೆಲವು ಸ್ಟೇಟ್ಮೆಂಟ್ಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಇಂಪಾರ್ಟೆಂಟು ಎಕ್ಸಾಮ್ಸ್ ದೃಷ್ಟಿಯಿಂದ ಈಗ ಆಲ್ರೆಡಿ ಬಂದಿರತಕ್ಕಂಥ ಪ್ರಶ್ನೆ ಅಂತಂದ್ರೆ ಆರ್ ಸಿ ಮಜುಮ್ದಾರ್ ಅವ್ರದ್ದು. ಆರ್ ಸಿ ಮಜುಮ್ದಾರ್ ಅವರು ಈ ದಂಗೆ ಕುರಿತಂತೆ ಏನು ಹೇಳಿದ್ದಾರೆ ಅಂತ. ಸೊ ಅವ್ರು ಹೇಳ್ತಾರೆ, ಆರ್ ಸಿ ಮಜುಮ್ದಾರ್, ಈ ದಂಗೆ ಸ್ವಾತಂತ್ರ್ಯ ಹೋರಾಟದ, ಅವ್ರು ಹೇಳ್ತಾರೆ, ಸ್ವಾತಂತ್ರ್ಯ ಹೋರಾಟದ ಮೊದಲನೇ ದಂಗೆ ಅಲ್ಲ, ರಾಷ್ಟ್ರೀಯ ಹೋರಾಟವೂ ಅಲ್ಲ, ಸ್ವಾತಂತ್ರ್ಯ ಸಂಗ್ರಾಮವೂ ಅಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳೋದಷ್ಟೇ. ಅಂದ್ರೆ ಇದ್ರ ಬಗ್ಗೆ ಏನು ಇಂಡಿಯನ್ ಇತಿಹಾಸಕಾರ ಹೇಳ್ತಾ ಇದ್ದಾರೆ ಅದು ಯಾವುದೂ ಅಲ್ಲ ಅಂತ. ಈ ದಂಗೆ ಸ್ವಾತಂತ್ರ್ಯ ಹೋರಾಟದ ಮೊದಲನೇ ದಂಗೆ ಅಂತೂ ಅಲ್ಲ, ರಾಷ್ಟ್ರೀಯ ಹೋರಾಟವೂ ಅಲ್ಲ, ಸ್ವಾತಂತ್ರ್ಯ ಸಂಗ್ರಾಮವೂ ಅಲ್ಲ. ಯಾಕೆ ಇವರು ರಾಷ್ಟ್ರೀಯ ಹೋರಾಟ ಅಲ್ಲ ಅಂತಾರೆ ಅಂದ್ರೆ, ನಾನು ನಿಮ್ಗೆ ಹೇಳಿದೆ ಮೊದಲನೇ ಬಾರಿಗೆನೆ ಈ ದಂಗೆ ಕೇವಲ ಉತ್ತರ ಭಾರತದಲ್ಲಿ ಮಾತ್ರ ಎರಪ್ಟ್ ಆಗಿತ್ತು. ವಿಂಧ್ಯಾಸರಾದಿಂದ ಮೇಲ್ಭಾಗಕ್ಕೆ ಬಿಟ್ರೆ ವಿಂಧ್ಯಾಸರಾದಿಂದ ಕೆಳಗಡೆ ಹಿಂಗ್ ನಡೀತಾ ಇದೆ ಅನ್ನುವಂಥ ಅರಿವು ಕೂಡ ಭಾರತೀಯರಿಗೆ ಇರಲಿಲ್ಲ ಅಂತ. ಅದಕ್ಕೆ ಅವ್ರು ಹೇಳುವಂಥ ಸ್ಟೇಟ್ಮೆಂಟ್, ದ ರಿವೋಲ್ಟ್ ಆಫ್ 1857 ಈಸ್ ನೈದರ್ ಫಸ್ಟ್ ಅಂಡ್ ನಾರ್ ನ್ಯಾಷನಲ್ ನಾರ್ ಎ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ ಅವ್ರು. ಇದು ಕನ್ನಡಕ್ಕೆ ನಿಮಗೆ ಇಲ್ಲಿ ಕೊಟ್ಟಿರೋದು. ಹಾಗಾಗಿ ಇದು ಒಂದು ಮೊದಲನೇ ದಂಗೆಯೂ ಅಲ್ಲ, ರಾಷ್ಟ್ರೀಯ ಹೋರಾಟವೂ ಅಲ್ಲ, ಸ್ವಾತಂತ್ರ್ಯ ಸಂಗ್ರಾಮವೂ ಅಲ್ಲ ಅಂತ ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನು ಎಸ್ ಎನ್ ಸೇನ್ ಅವರು ಹೇಳ್ತಾರೆ, ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಇದು ಮಿಲಿಟರಿ ದಂಗೆಯಲ್ಲದೆ ಮತ್ತೇನೂ ಅಲ್ಲ ಅವ್ರ ಪ್ರಕಾರ. ಇಟ್ಸ್ ಓನ್ಲಿ ಸಿಪಾಯಿ ದಂಗೆ ಅಷ್ಟೇ, ಸಿಪಾಯಿ ಮಿಟಿನಿಟಿ, ಒಂದು ಸೇನೆಯಲ್ಲಿ ಕಂಡು ಬಂದಂತ ಒಂದು ಆಕ್ರೋಶ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಇದನ್ನ ಮಿಲಿಟರಿ ಆಕ್ರೋಶ ಅಂತ ಎಕ್ಸ್ಪ್ಲೈನ್ ಮಾಡೋದು ಎಸ್ ಎನ್ ಸೇನ್ ಅವರು ಇದನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ. ಹಾಗಾಗಿ ಭಾರತದಲ್ಲಿ ಇತರ ಗುಂಪುಗಳು ಸಹ ಭಾಗವಹಿಸಲಿಕ್ಕೆ ಪ್ರಾರಂಭ ಮಾಡಿದ್ವು ಅಷ್ಟೇ ಬಿಟ್ರೆ ಈ ದಂಗೆ ಯಾವುದೇ ರೀತಿಯಲ್ಲೂ ಕೂಡ ರಾಷ್ಟ್ರೀಯತೆ ಆಗಿರಲಿಲ್ಲ. ಇದು ಕೇವಲ ಸಿಪಾಯಿ ದಂಗೆ ವಿಚಾರ ಆಗಿತ್ತು ಅಂತಾರೆ. ನಿಮ್ಗಾಗಲೇ ಹೇಳಿದೆ, ಔಟ್ರಮ್ ಅವ್ರದ್ದು ಸ್ಟೇಟ್ಮೆಂಟ್ಸು ಭಾಳ ಸರಿ ನಿಮಗೆ ಎರಪ್ಟ್ ಆಗತ್ತೆ ಎಕ್ಸಾಮ್ಸಲ್ಲಿ. ಅವ್ರು ಹೇಳೋ ಅಭಿಪ್ರಾಯ ಹೀಗಿದೆ, ಹಿಂದೂ ಮುಸ್ಲಿಮರ ಪಿತ್ತೂರಿಯ ಫಲದಿಂದಾದ ಬಂಡಾಯ ಅಂತ.
ಅವ್ರು ಇದನ್ನ ಯಾವ ದೃಷ್ಟಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೋ ಗೊತ್ತಿಲ್ಲ. ಇತಿಹಾಸಕಾರರು ಅಂದ್ರೆ ಹಂಗೆ ಸಿಗುವಂಥ ಆಧಾರಗಳು ಅಭಿಪ್ರಾಯಗಳ ಮೇಲೆ ಅವರ ಮನಸ್ಥಿತಿ ಹೆಂಗಿರುತ್ತೋ ಹಂಗೆ ಅದರ ಡೈವರ್ಷನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇವ್ರು ಹೇಳಿರೋದು ಹಿಂದೂ ಮುಸ್ಲಿಮರ ಪಿತ್ತೂರಿಯ ಫಲದಿಂದಾದ ಬಂಡಾಯ ಅಂತ. ಆದರೆ ಇಲ್ಲಿ ನಾವು ನೋಡ್ಬೋದು ಹಿಂದೂ ಮುಸ್ಲಿಂ ಜಗಳಕ್ಕಿಂತ ಹೆಚ್ಚಾಗಿ ಅಲ್ಲಿನ ಕಾರಣಗಳನ್ನು ನೀವು ನೋಡ್ತಾ ಹೋದ್ರೆ ಅದು ಈ ಸ್ಟೇಟ್ಮೆಂಟ್ಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ಸುತ್ತೆ. ಬಟ್ ಇವ್ರು ಹೇಳೋ ಎಕ್ಸ್ಪ್ಲನೇಷನ್ಸ್ ನೋಡ್ತಾ ಹೋದ್ರೆ ಹೌದೇನಪ್ಪ ಅಂತ ಅನ್ನಿಸ್ತದೆ, ಆದರೆ ಅಲ್ಲ ಅದು. ನೆಕ್ಸ್ಟು ವಿ.ಎಸ್. ಸ್ಮಿತ್ ಇಂಪಾರ್ಟೆಂಟ್ ಆಗ್ತಾರೆ ಇಂಡಿಯನ್ ಹಿಸ್ಟ್ರಿನಲ್ಲಿ. ಇದು ಸಂಪೂರ್ಣವಾಗಿ ಸಿಪಾಯಿ ದಂಗೆ, ಇದರಲ್ಲಿ ಭಾಗಶಃ ಜನರ ಭಾಗವಹಿಸುವಿಕೆ ಇತ್ತು ಅಷ್ಟೇ ಅಂತ ಹೇಳ್ತಾರೆ. ಭಾಗಶಃ ಜನರ ಭಾಗವಹಿಸುವಿಕೆ ಇಷ್ಟು ಅಂತ. ಬಟ್ ಈ ಸ್ಟೇಟ್ಮೆಂಟ್ ಅಷ್ಟೇ ವಿ.ಎಸ್. ಸ್ಮಿತ್ ತೆಗ್ದಿದಿರೋದು. ಬಟ್ ಇದ್ರ ಹಿಂದಿಂದೆಲ್ಲ ನೀವು ನೋಡಿದ್ರೆ ಇವ್ರು ಇದನ್ನ ರಾಷ್ಟ್ರೀಯತೆಯ ಹೋರಾಟ ಅಂತಾನೆ ಹೇಳೋದು. ಸ್ಟಾರ್ಟಿಂಗ್ ಅಲ್ಲಿ ಇದೊಂದು ಸೆಂಟೆನ್ಸ್ ಮಾತ್ರ ಅವರು ಕೊಡ್ತಾರೆ. ಬಿಟ್ರೆ ಭಾರತೀಯ ಇತಿಹಾಸಕಾರರ ವಿಚಾರಕ್ಕೆ ಬವರು ಕೊನೆಗೆ ಎಂಡಿಗೆ ಅವ್ರು ಚೇಂಜ್ ಆಗ್ತಾರೆ. ಬಟ್ ಒರಿಜಿನಲಿ ಅವ್ರದ್ದು ಇದ್ದಿದ್ದು ಇಷ್ಟೇನೆ. ಅವ್ರ ಫುಲ್ ಥೀಮ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇದು ಭಾಗಶಃ ಜನರ ಭಾಗವಹಿಸುವಿಕೆ ಇತ್ತೇ ವಿನಃ ಇಲ್ಲಿ ಯಾವುದೇ ರೀತಿಯಲ್ಲೂ ರಾಷ್ಟ್ರೀಯತೆ ಇರಲಿಲ್ಲ. ಹೋಲ್ಟ್ ಅವ್ರು ಹೇಳ್ತಾರೆ ಅದೊಂದು ಅತೃಪ್ತ ಮತಾಂಧರ ಹೊರತು ರಾಷ್ಟ್ರೀಯ ದಂಗೆ ಅಲ್ಲ. ಇದು ಅತೃಪ್ತ ಮತಾಂಧರ ದಂಗೆ ಹೊರತು ಇದೊಂದು ರಾಷ್ಟ್ರೀಯ ದಂಗೆ ಅಲ್ಲ. ಇಲ್ಲಿ ಜನರು ಇದರಲ್ಲಿ ನಮ್ಮ ದೇಶ ಅಂತ ಹೇಳಿ ಹೋರಾಟ ಮಾಡೋಷ್ಟು ಮನಸ್ಥಿತಿಗೆ ಭಾಗವಹಿಸಲೂ ಇಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಈ ಸ್ಟೇಟ್ಮೆಂಟ್ಗಳ ಮೇಲೆ ನಮಗೆ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಇನ್ನು ಭಾರತದ ಸ್ವಾತಂತ್ರ್ಯ ದಂಗೆ ಅನ್ಲಿಕ್ಕೆ ನೀವು ಹೇಳಿದೆ ವಿ ಡಿ ಸಾವರ್ಕರ್, ಅಶೋಕ್ ಮೆಹ್ತಾ, ಕೆ.ಎಂ. ಫಣಿಕರ್, ನೆಹರು, ತಾರಾಚಂದ್ ಇವರೆಲ್ಲ ಹೇಳ್ತಾರೆ. ಸೊ ಇವ್ರ ಸ್ಟೇಟ್ಮೆಂಟ್ಗಳು ಇಂಪಾರ್ಟೆಂಟ್ ಆಗ್ತಾವ ನಮಗೆ. ಅಶೋಕ್ ಮೆಹ್ತಾ ಅವ್ರು ಏನು ಹೇಳಿದ್ರು ಅಂತ ಇವ್ರು ಹೇಳ್ತಾರೆ, ಸಹಸ್ರಾರು ನಾಗರಿಕರು ಮತ್ತೆ ಮುಸ್ಲಿಮರು ಸೇರಿ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಹೋರಾಟ ಅಂತ. ಹಿಂದೆ ನಮ್ಗೆ ಔಟ್ರಮ್ ಹೇಳೋದಕ್ಕೂ ಇವರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಬರೋದಿಲ್ಲೇ. ಭಾರತದ ಸಹಸ್ರಾರು ನಾಗರಿಕರು ಮುಸ್ಲಿಮರು ಒಟ್ಟಾಗಿ ಸೇರಿ ಸ್ವತಂತ್ರಕ್ಕಾಗಿ ನಡೆಸಿದ ಹೋರಾಟ ಅಂದಾಗ ಹೌದು ನಮ್ಗಲ್ಲಿ ಸಿಗ್ತಾ ಹೋಗತ್ತೆ ಆಧಾರಗಳು. ಕೆ.ಎಂ. ಫಣಿಕರ್ ಅವ್ರು ಹೇಳ್ತಾರೆ ಇಲ್ಲಿ, ಕೆ.ಎಂ. ಫಣಿಕರ್ ಹೇಳ್ತಾರೆ ಬ್ರಿಟಿಷ್ ಪ್ರಭುತ್ವವನ್ನ ಕಿತ್ತೊಗೆಯಲು ಆದ ರಾಷ್ಟ್ರೀಯ ಹೋರಾಟ ಚಳುವಳಿ ಅಂತ ಹೇಳ್ತಾರೆ. ಇಲ್ಲಿಂದನೇ ಭಾರತದ ಬ್ರಿಟಿಷ್ ಪ್ರಭುತ್ವದಲ್ಲಿ ಬದಲಾವಣೆಗಳು ಶುರುವಾಯಿತು ಅಂತ ಹೇಳ್ತಾರೆ. ಇದು ಎಕ್ಸಾಕ್ಟ್ಲಿ ರೈಟು. ಯಾಕೆಂದ್ರೆ 1853 ಚಾರ್ಟರ್ ಆಕ್ಟ್ ಇದು ಎಂಡ್ ಈಸ್ಟ್ ಇಂಡಿಯಾ ಕಂಪನಿದಿದು. ಓಕೆ, ಈಸ್ಟ್ ಇಂಡಿಯಾ ಕಂಪನಿ ಎಂಡು. ನೆಕ್ಸ್ಟ್ ಬಂದದ್ದು ನಮಗೆ 1858 ವಿಕ್ಟೋರಿಯಾ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಲ್ವಾ. ಸೊ ಇದು ಬಂತು. ಈ ಮ್ಯಾಗ್ನಾ ಕಾರ್ಟಾ ಬಂದ ಮೇಲೆನೆ ಇಲ್ಲಿ ಇಂಗ್ಲೆಂಡ್ ಗೌರ್ನಮೆಂಟ್ನ ಆಡಳಿತ ನೇರವಾಗಿ ಅಧಿಕಾರ ಮಾಡ್ತು. ಇಲ್ಲಿಂದ ಈ ಕಡೆ ಆದಂಥ ಶಾಸನಗಳು ಭಾರತೀಯರ ಪರವಾಗಿ ಸ್ವಲ್ಪ ವಾಲುವಿಕೆ ಶುರುವಾಯಿತು. ಇಲ್ಲಿ ಕಂಪ್ಲೀಟ್ ಅವ್ರದೇ ಇತ್ತು, ಇಲ್ಲಿಂದ ಈ ಕಡೆ ಬದಲಾವಣೆ ಆಗಿದೆ. ಇದನ್ನ ಆಧಾರವಾಗಿ ಇಟ್ಕೊಂಡು ನಾವು ನೋಡೋದಾದ್ರೆ ಬ್ರಿಟಿಷ್ ಪ್ರಭುತ್ವವನ್ನ ಕಿತ್ತೊಗೆಯಲು ರಾಷ್ಟ್ರೀಯ ಹೋರಾಟಕ್ಕಿದೊಂದು ಅಣಿಯಾಯ್ತು ಅಂತ ಹೇಳ್ಬೋದು. ಇದು ಎಕ್ಸಾಕ್ಟ್ ಆಗುತ್ತೆ. ನೆಕ್ಸ್ಟು ಎಡ್ವರ್ಡ್ ಥಾಮ್ಸನ್ ಅವ್ರು ಹೇಳ್ತಾರೆ ಬ್ರಿಟಿಷ್ ದುರಾಡಳಿತದ ವಿರುದ್ಧ ಪರಕೀಯರ ಬಂಧ ವಿಮೋಚನೆಗೆ ಜನತೆ ನಡೆಸಿದಂತಹ ಒಂದು ಹೋರಾಟ ಅಂತ. ಹಾಗಾಗಿ ಪರಕೀಯರ ಈ ಒಂದು ಏನು ದುರಾಡಳಿತ ಇತ್ತು ಬ್ರಿಟಿಷರದು ಅದನ್ನ ಕಿತ್ತೊಗಿಲಿಕ್ಕೆ ನಡೆಸಿದಂಥ ಹೋರಾಟ ಅಂತ ಹೇಳಿದವ್ರು ಯಾರು ಅಂತಂದ್ರೆ ಎಡ್ವರ್ಡ್ ಥಾಮ್ಸನ್ ಅವರು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 1857 ದಂಗೆ ಕುರಿತಂತೆ ಒಂದಿಷ್ಟು ಸಾಮಾನ್ಯ, ಇವರು ಈ ಕಡೆನೂ ಹೇಳಕ್ಕಾಗಲ್ಲ ಆ ಕಡೆನೂ ಹೇಳಕ್ಕಾಗಲ್ಲ ಆ ಥರ ಹೇಳಿರೋದು ಸರ್ ಜೆ.ಡಬ್ಲ್ಯೂ. ಕೆಯ್ನ್ ಅವರ ಸ್ಟೇಟ್ಮೆಂಟ್ ಬರುತ್ತೆ. ಇದು ಬಿಳಿಯರ ವಿರುದ್ಧ ಕರಿಯರು ನಡೆಸಿದಂತಹ ಘಟನೆ ಅಂತ. ಹಾಗೇನೆ ಟಿ.ಆರ್. ಹೋಮ್ಸ್ ಅವರು ಹೇಳ್ತಾರೆ ಇದು ನಾಗರಿಕತೆ ಮತ್ತು ಅನಾಗರಿಕತೆಯ ಜನರ ನಡುವಿನ ಸಂಘರ್ಷ ಅಂತ. ಇನ್ನು ಕಾರ್ಲ್ ಮಾರ್ಕ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ನೋಡಿ. ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ ವಿದೇಶಿ ಮತ್ತು ಉಳಿಗಮಾನ್ಯ ಬಂಧನದ ವಿರುದ್ಧ ಸೈನಿಕರು, ರೈತರು, ಸಾಮಾನ್ಯ ಜನರ ಪ್ರಜಾಪ್ರಭುತ್ವದ ಹೋರಾಟ ಅಂತ ಬರೀತಾರೆ ಇವರು. ಇದರಲ್ಲಿ ಕಾರ್ಲ್ ಮಾರ್ಕ್ಸ್ ಸ್ಟೇಟ್ಮೆಂಟ್ಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕೆಂತಂದ್ರೆ ವಿದೇಶಿ ಮತ್ತು ಉಳಿಗಮಾನ್ಯ ಬಂಧನದಲ್ಲಿ ಏನಿತ್ತು ಭಾರತ, ಅದರ ವಿರುದ್ಧ ಅಂದ್ರೆ ಇಲ್ಲಿ ಜಮೀನ್ದಾರಿಕೆಯ ವಿರುದ್ಧ ಮತ್ತೆ ವಿದೇಶಿಯರ ದುರಾಡಳಿತದ ವಿರುದ್ಧ
ಇಲ್ಲಿ ಸೈನಿಕರು, ರೈತರು, ಸಾಮಾನ್ಯ ಜನರು ಪ್ರಜಾಪ್ರಭುತ್ವಕ್ಕಾಗಿ ನಡೆಸಿದ ಹೋರಾಟ ಅಂತ ಕರೀತಾರಲ್ಲ, ಇದು ಕಾಲ್ ಮಾರ್ಕ್ಸ್ ಹೋರಾಟ. ಇದು ಇಂಪಾರ್ಟೆಂಟ್ ಆದಂತ ವಿಚಾರ ನಮ್ಗದು ಆಗತ್ತೆ. ಇನ್ನು ಜವಾಹರ್ಲಾಲ್ ನೆಹರು ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಉಳಿಗಮಾನ್ಯ ಮುಖ್ಯಸ್ಥರು ಮತ್ತು ಅವರ ಅನುಯಾಯಿಗಳು ಹಾಗೂ ವಿದೇಶಿ ವಿರೋಧಿ ಭಾವನೆಗಳ ವಿರುದ್ಧ ನಡೆದಂತ ಪ್ರಕೋಪ ಅಂತ ಕರೀತಾರೆ. ಇದು ಎಕ್ಸಾಕ್ಟ್ಲಿ ಹತ್ರ ಆಗತ್ತೆ ನಮ್ಗೆ. ಇಲ್ಲಿ ಉಳಿಗಮಾನ್ಯ ವ್ಯವಸ್ಥೆಯಲ್ಲಿ ರೈತರ ಶೋಷಣೆ ಆಗ್ತಾ ಇತ್ತು, ಕಂದಾಯದ ರೂಪದಲ್ಲಿಯೂ ಕೂಡ ಶೋಷಣೆಗಳಾಗ್ತಾ ಇತ್ತು, ಮತ್ತೆ ಆರ್ಥಿಕತೆಯಲ್ಲಿ ಕ್ರಾಂತಿ ವಿಚಾರವಾಗಿ ಭಾರತೀಯ ಉತ್ಪನ್ನಗಳಿಗೂ ಕೂಡ ಮಾರುಕಟ್ಟೆಯನ್ನು ಕ್ಲೋಸ್ ಮಾಡಿದ್ರು. ಹಾಗಾಗಿ ಎಲ್ಲ ಕಳ್ಕೊಂಡವರು ಇದರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರು. ಇನ್ನು ರೀಸ್ ಅವ್ರು ಹೇಳ್ತಾರೆ, ಭಾರತದಲ್ಲಿ ಕ್ರಿಶ್ಚಿಯನ್ನರ ವಿರುದ್ಧ ಮತಾಂಧ ಧರ್ಮವಾದಿಗಳ ಯುದ್ಧ ಅಂತ ಕೂಡ ರೀಸ್ ಅವರು ಇಲ್ಲಿ ಹೇಳ್ತಾರೆ. ಸೊ ನೆಕ್ಸ್ಟ್ ಆರ್ ಹೋಮ್ಸ್ ಅವ್ರು ಹೇಳ್ತಾರೆ, ನಾಗರಿಕತೆ ಮತ್ತು ಅನಾಗರಿಕತೆ ನಡುವಿನ ಘರ್ಷಣೆ ಅಂತ. ಬೆಂಜಮಿನ್ ಡಿಸ್ರೇಲಿ ನೆನ್ಪಿಟ್ಕೊಳ್ಳಿ. ಬೆಂಜಮಿನ್ ಡಿಸ್ರೇಲಿ ಇವ್ರು ಇದನ್ನ ರಾಷ್ಟ್ರೀಯ ದಂಗೆ ಅಂತ ಕರೆದಿದ್ದಾರೆ. ಇದು ಎಕ್ಸಾಮಿಗೆ ಬಂದ್ಬಿಟ್ಟಿದೆ, ನೆನ್ಪಿಟ್ಕೊಳ್ಳಿ. ಬೆಂಜಮಿನ್ ಡಿಸ್ರೇಲಿ ಸ್ಟೇಟ್ಮೆಂಟ್ಸ್, ಇದನ್ನ ನ್ಯಾಷನಲ್ ಮೂವ್ಮೆಂಟ್ ಅಂತ ಕರೆದಂತ ಒಬ್ಬ ವಿದೇಶಿ ಇತಿಹಾಸ ತಜ್ಞ. ಇನ್ನು ಚಾರ್ಲ್ ರೈಕ್ಸ್ ಅವರಿದ್ದಾರೆ, ಇದನ್ನ ಸೈನಿಕರ ದಂಗೆ ಅಂತ ಕೂಡ ಕರೆದಿದ್ದಾರೆ. ಆದರೆ ಕೆಲವು ಪ್ರದೇಶಗಳಲ್ಲಿ ಜನರ ದಂಗೆಯ ಆಕಾರವನ್ನ ಪಡೆದುಕೊಂಡಿತ್ತು ಅಂತ ಹೇಳಿ ಚಾರ್ಲ್ಸ್ ರೈಕ್ಸ್ ಅವರು ಕೂಡ ಇದನ್ನ ಹೇಳ್ತಾರೆ. ಇದಿಷ್ಟು ನಾವು ಮೂಲತಃ ಭಾರತೀಯ ಇತಿಹಾಸಕಾರರು, ಬ್ರಿಟಿಷ್ ಇತಿಹಾಸಕಾರರು ಮತ್ತೆ ಕೆಲವರು ಇದನ್ನ ವಿಭಿನ್ನ ದೃಷ್ಟಿಯಿಂದ ನೋಡಿರ್ತಕ್ಕಂಥ ಇತಿಹಾಸಕಾರರು, ಮೂರು ರೀತಿಯಲ್ಲಿ 1857ರ ದಂಗೆಯನ್ನ ನಮಗಿಲ್ಲಿ ಎಕ್ಸ್ಪ್ಲನೇಷನ್ಸ್ ಮಾಡ್ತಾರೆ. ಹಾಗಾದ್ರೆ 1857ರ ದಂಗೆಗೆ ನಿಜವಾಗ್ಲೂ ಇದ್ದಂಥ ಕಾರಣಗಳು ಏನು ಅಂತ ಹೇಳಿ ನಾವು ಅಧ್ಯಯನ ಮಾಡಬೇಕು. 1857ರ ದಂಗೆಗೆ ಪ್ರಮುಖವಾಗಿ ಏನೇನು ಕಾರಣಗಳಿತ್ತು ಅಂತ ನಾವು ನೋಡೋದಾದ್ರೆ, ಜನರಲ್ ಆಗಿ ಒಂದಿಷ್ಟು ಕಾರಣಗಳನ್ನು ಹೇಳ್ತಾರೆ. ಆರಂಭದಲ್ಲಿ ದನದ ಮತ್ತು ಹಂದಿಯ ಕೊಬ್ಬನ್ನ ಸವರಿದ ಎನ್ಫೀಲ್ಡ್ ಬಂದೂಕುಗಳನ್ನ ಬಳಸಲಾಯಿತು. ಜೊತೆಗೆ ಮಿಲಿಟರಿ ಕುಂದುಕೊರತೆಗಳು ಕಾಣ್ತು. ಇದರ ವಿರುದ್ಧ ಇಲ್ಲಿ ಸೈನಿಕರು ದಂಗೆ ಎದ್ರು ಅಂತ ಹೇಳಿ ಬಹಳ ಸಾರಿ ಎಲ್ಲ ಇತಿಹಾಸಕಾರರು ಇದನ್ನ ಹೇಳಿದ್ದಾರೆ. ಆದರೆ ಅನೇಕ ಸಂಶೋಧನೆಗಳಾದ ಮೇಲೆ ಕೇವಲ ಕಾರ್ಟ್ರಿಡ್ಜ್ಗಳು ಮಾತ್ರ ಕಾರಣ ಅಲ್ಲ, ಬಹಳಷ್ಟು ವೈವಿಧ್ಯಮಯ ಕಾರಣಗಳಿದೆ ಅಂತ ಬಹಳಷ್ಟು ಇತಿಹಾಸಕಾರರು ಎಕ್ಸ್ಪ್ಲೈನ್ ಮಾಡ್ತಾರೆ. ಕೇವಲ ಒಂದು ಕಾರ್ಟ್ರಿಡ್ಜ್ ಇಂದ ಇಷ್ಟು ದೊಡ್ಡ ಮಟ್ಟಕ್ಕಲ್ಲ, ಅದು ಒಂದು ತತ್ಕ್ಷಣದ ಕಾರಣ ಬಿಟ್ರೆ ಅದ್ರ ಹಿಂದೆ ವರ್ಕ್ ಆಗಿದ್ ಯಾವ್ದ್ಯಾವುದು ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ ಕಾರಣಗಳು ಒಟ್ಟಾಗಿ ಪ್ರಭಾವ ಬೀರಿದ್ವು. ಹಂಗಾಗಿ ಈ ಎಲ್ಲ ಕಾರಣಗಳಿಂದಾಗಿ 1857ರ ದಂಗೆ ನಡೆದಿತ್ತು ಅಂತ ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ನೋಡೋಣ, ಇಂಪಾರ್ಟೆಂಟ್ ಸೆಂಟರ್ಗಳ ಬಗ್ಗೆ ಆರಂಭದಲ್ಲಿ ಹೇಳಿದೆ. ಬಹದ್ದೂರ್ ಶಾ ಜಾಫರ್ ಅವರು ಅವಾಗ ದೆಹಲಿನಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಮೊಘಲರ ಕೊನೆಯ ದೊರೆಯಾಗಿ ಇದ್ದಂಥವ್ರು. ಇನ್ನು ಉಳಿದಿದ್ದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಕೋಲ್ಕತ್ತಾದ ಬ್ಯಾರಕ್ಪುರಿಂದ ಶುರುವಾದಂಥದ್ದಂಗೆ, ನೆಕ್ಸ್ಟ್ ಅಲ್ಲಿಂದ ಅದು ಮೀರತ್ಗೆ ಶಿಫ್ಟ್ ಆಗತ್ತೆ, ಮೀರತ್ತಿಂದ ಬರೇಲಿ ಹಾಗೆ ಡೆಲ್ಲಿಗೆ ಬರುತ್ತೆ, ಡೆಲ್ಲಿಯಿಂದ ನಮಗೆ ಲಕ್ನೋ, ರಾಯ್ಬರೇಲಿ, ಗ್ವಾಲಿಯರ್, ಝಾನ್ಸಿ, ಕಾನ್ಪುರ, ಅಲಹಾಬಾದ್, ಇನ್ನು ಉಳಿದಂತಹ ಪ್ರದೇಶಗಳಲ್ಲಿ ಈ ನಮ್ಮ ಉತ್ತರ ಭಾರತದಲ್ಲಿ ಮಾತ್ರ ಈ ದಂಗೆ ಎರಪ್ಟ್ ಆಗತ್ತೆ. ದಕ್ಷಿಣ ಭಾರತದಲ್ಲಿ ಅಂದ್ರೆ ಇವರು ಸತಾರ ಕೊಟ್ಟಿದ್ದಾರೆ. ಸೊ ಅದು ಕರ್ನಾಟಕದ ವಿಷಯ ನೋಡೋದಾದ್ರೆ ಇಲ್ಲಿ ಮಾತ್ರ ನಮ್ಗೊಂಚೂರು ಕಾಣಿಸುತ್ತೆ, ಬಿಟ್ರೆ ಇಲ್ಲೆಲ್ಲೂ ಕೂಡ ನಮ್ಗೆ ಸಿಗಲ್ಲ. ಸತಾರ ಯಾಕೆ ಕೊಟ್ಟದಂದ್ರೆ ಡಾಲೌಸಿಯಿಂದಾಗಿ ಈ ಒಂದು ಅಧಿಕಾರ ಕಳ್ಕೊಂಡಿದ್ರಿಂದ ಅಲ್ಲಿ ಅವರು ವಿರೋಧ ಮಾಡ್ತಾ ಇದ್ರು ಅನ್ನೋದು ಬಿಟ್ಬಿಟ್ರೆ ಭಾರತದ ಮತ್ಯಾವ ಪ್ರದೇಶಗಳಿಗೂ ಈ ದಂಗೆ ನಮ್ಗೆ ಹೋಗಿರ್ಲಿಲ್ಲ. ಅಲ್ಲಿ ನಾವು ಇಂಪಾರ್ಟೆಂಟ್ ನೋಡೋಣ, ರಾಜಕೀಯ ಕಾರಣಗಳು. ವಾಟ್ ಈಸ್ ಪೊಲಿಟಿಕಲ್ ಇಶ್ಯೂಸ್, ಏನಾಗಿತ್ತು ನೋಡಿ. ಬ್ರಿಟಿಷರ ಲಾರ್ಡ್ ಡಾಲೌಸಿ ಬರ್ತಾರೆ. ಬ್ರಿಟಿಷರ ಲಾರ್ಡ್ ಡಾಲೌಸಿ 1848ರಲ್ಲಿ ಭಾರತಕ್ಕೆ ಬಂದಾಗ ಆಲ್ರೆಡಿ ಈ ಹಿಂದೆ ಲಾರ್ಡ್ ವೆಲ್ಲೆಸ್ಲಿ ಸಬ್ಸಿಡರಿ ಅಲಯನ್ಸ್ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಅಂತಂದ್ಬಿಟ್ಟು ಬಹಳಷ್ಟು ಬೃಹತ್ ಸಾಮ್ರಾಜ್ಯಗಳನ್ನ ಗೆದ್ದಿದ್ದ. ಅಂದ್ರೆ ಆಂಗ್ಲೋ ಮೈಸೂರನ್ನ ಮಾಡಿಬಿಟ್ಟು ಮೈಸೂರನ್ನ ಗೆದ್ದಿದ್ದ. ಆಂಗ್ಲೋ ಮರಾಠ್ ಯುದ್ಧಗಳನ್ನು ಮಾಡಿ ಮರಾಠ ಸಂಸ್ಥಾನ ಗೆದ್ದಾಗಿತ್ತು. ಇನ್ನು ಉಳಿದಿದ್ದು
ಸಿಖ್ ಸಾಮ್ರಾಜ್ಯದಲ್ಲಿ ಅರ್ಧ ಭಾಗ ಬಂದಿತ್ತು, ಇನ್ನು ಸ್ವಲ್ಪ ಭಾಗ ಉಳ್ಕೊಂಡಿತ್ತು. ಬಿಟ್ರೆ ಇನ್ನೇನೂ ಇರಲಿಲ್ಲ. ಇನ್ನು ಉಳಿದವೆಲ್ಲ ಸಣ್ಣ ಪುಟ್ಟ ಸಾಮ್ರಾಜ್ಯಗಳಿದ್ವು. ಅಂತ ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನು ಕೂಡ ಬಿಡಬಾರದು ಅನ್ನೋ ಕಾರಣಕ್ಕಾಗಿ ಲಾರ್ಡ್ ಡಾಲೌಸಿ ಒಂದು ಪವರ್ ತಗೊಬಂದ, ಒಂದು ಅಧಿಕಾರ. ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅಂತ. ಅಂದ್ರೆ ಯಾವುದಾದ್ರೂ ಒಬ್ಬ ದೇಶೀಯ ಸಂಸ್ಥಾನದ ರಾಜನೊಬ್ಬ ತನಗೆ ಸಂಬಂಧಪಟ್ಟಂಗೆ ತನಗೇನೆ ಗಂಡು ಮಕ್ಕಳು ಇಲ್ಲದೆ ಹೋದರೆ ಬೇರೆಯವರಿಂದ ಗಂಡು ಮಕ್ಕಳನ್ನ ಯಾರು ದತ್ತು ತೆಗೆದುಕೊಂಡ ಅಂದ್ರೆ ಆ ದತ್ತು ತೆಗೆದುಕೊಂಡ ಮಗನಿಗೆ ಆನುವಂಶಿಕವಾಗಿ ಬಂದಂತ ರಾಜ ಪದವಿಯನ್ನ ಕೊಡೋದಿಲ್ಲ ಅಂತ ಹೇಳ್ದ. ಅವಾಗ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಸಂಸ್ಥಾನವನ್ನ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅದನ್ನ ಬಿಟ್ಕೊಡ್ಬೇಕು, ನಾವು ಅದರ ಆಡಳಿತ ಮಾಡ್ತೀವಿ ಅಂತ. ಸೊ ಹೀಗಾಗಿ ಈ ಒಂದು ನೀತಿಯಿಂದಾಗಿನೇ ಮೊಟ್ಟ ಮೊದಲ ಬಾರಿಗೆ ಈ ಹಕ್ಕಿಗೆ ಒಳಗಾಗಿದ್ದು ಸತಾರಾದಲ್ಲಿ. ತೋರಿಸಿದ್ನಲ್ಲ ನಮ್ಗೆ ಮಹಾರಾಷ್ಟ್ರ ಸತಾರದಲ್ಲಿ ಅಪ್ಪ ಸಾಹೀಬ್ ಇದ್ದ. ಒಂದೊಂದು ಸಣ್ಣ ಪೇಶ್ವಾದ ಒಂದು ಸಣ್ಣ ಮನೆತನ, ಒಂದು ಸಣ್ಣ ತಾಲೂಕಲ್ಲಿ ಇದ್ದಂತ ಒಂದು ಸಾಮ್ರಾಜ್ಯ. ಅದನ್ನ ಇವರು ಅದ್ರ ಮೇಲೆ ಗೆದ್ಕೋತಾರೆ. ಆ ನಂತರ ಜೈಪುರ, ಝಾನ್ಸಿ, ಉದಯ್ಪುರ ಬಹಳಷ್ಟು ಈ ತರದ ಪ್ರಾಂತ್ಯಗಳು ಸಿಗ್ತವೆ. ಹಂಗಾಗಿ ಲಾರ್ಡ್ ಡಾಲೌಸಿ ಸುಮಾರು 250ಕ್ಕೂ ಅಧಿಕ ಚಿಕ್ಕ ಪುಟ್ಟ ಸಂಸ್ಥಾನಗಳನ್ನ ಇವನೇನ್ ಮಾಡಿದ್ದ, ಈ ಒಂದು ಕಾನೂನಿಂದನೇ ಗೆದ್ಕೊಂಡಿದ್ದ. ಹಂಗಾಗಿ ಈ ಕಾನೂನಿಂದಾಗಿ ಗೆದ್ಕೊಂಡಂತಹ ವ್ಯಕ್ತಿಗಳೇನಿದ್ರು ಅವರು ತುಂಬಾನೇ ಲಾಸ್ ಆದ್ರು. ಅದರಲ್ಲಿ ನಮ್ಗೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಬರೋದು ಯಾರು ಅಂದ್ರೆ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಜಾಫರ್. ಯಾಕೆಂದ್ರೆ ಇವನನ್ನ ಅಧಿಕಾರದಿಂದ ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿಬಿಟ್ಟು ಇವನು ಭಾರತದಲ್ಲೇ ಇದ್ರೆ ಇವನಿಗೆ ಎರಪ್ಟ್ ಆಗತ್ತೆ ಅಂತಂದ್ರ ಇವನಿಗೆ ರಂಗೂನಿಗೆ ಕಳಿಸ್ತಾರೆ. ಎಲ್ಲಿ ಬರುತ್ತೆ ರಂಗೂನ್ ಅಂತಂದ್ರೆ ನಿಮ್ಗೆ ಈ ಭಾರತದ ಬಾರ್ಡರ್ನ ಈ ಪಾಕದಲ್ಲಿ ಬರುವಂತಹ ಮಯನ್ಮಾರ್, ಓಕೆ, ಮಯನ್ಮಾರ್ ಅಲ್ಲಿ ಬರುತ್ತೆ. ಅಲ್ಲಿ ರಂಗೂನಲ್ಲಿ ಇವನನ್ನ ಕೂಡ ಹಾಕಿದ್ರು. ಭಾರತದ ಬಾರ್ಡರ್ ಇಂದನೇ ಎತ್ತು ಹೊರಗೆ ಹಾಕ್ಬಿಟ್ರು. ಯಾಕೆ ಅಂತಂದ್ರೆ ಮೊಘಲ್ ಅಂದ್ರೆ ಒಂದಿಷ್ಟು ಜನರಿಗೆ ಅವ್ರ ಬಗ್ಗೆ ಅಭಿಮಾನ, ಹೋರಾಟ, ಒಂದಿಷ್ಟು ಜನರಿಗೆ ಇವನನ್ನೇ ಚಕ್ರವರ್ತಿ ಮಾಡ್ಬಿಡ್ಬೋದಾ ಅಂತ ಇವೆಲ್ಲ ಕಾನ್ಸೆಪ್ಟ್ಗಳು ಬರುತ್ತೆ ಅನ್ನೋ ಕಾರಣಕ್ಕಾಗಿ ರಾಷ್ಟ್ರೀಯತೆಯ ವಿಚಾರದಲ್ಲಿ ಆವಾಗ ಒಂದೇ ಒಂದು ಸಂಸ್ಥಾನ, ದೊಡ್ಡ ಸಂಸ್ಥಾನ ಅಂತ ಉಳ್ಕೊಂಡಿತ್ತು, ಅದು ಈ ಮೊಘಲ್ಸ್. ಹಂಗಾಗಿ ಇವನನ್ನ ಬಂಧಿಸ್ಬಿಟ್ಟು ಕಳಿಸ್ತಾರೆ. ಸೊ ಹಾಗಾಗಿ ಈ ದಂಗೆಯ ಸ್ವರೂಪದಿಂದಾಗಿ ಇವನನ್ನ ಕಳಿಸೋದಕ್ಕೆ ಕಾರಣಗಳು ಇತ್ತು. ಬಟ್ ಇವನಿಗೆ ಗಂಡು ಮಕ್ಕಳಿದ್ರು, ಇವನನ್ನ ದತ್ತು ಪದ್ಧತಿಯಲ್ಲಿ ಅವರು ಕಳಿಸಿಲ್ಲ. ಮತ್ ಯಾವ್ದ್ರಲ್ಲಿ ಕಳಿಸಿದ್ರು? ಸೊ ಬಿರುದು ಮತ್ತೆ ಬಾವಲಿಗಳ ರದ್ದತಿ ಅಂತ ಒಂದು ಕಾನೂನು ಬರ್ತದೆ. ಇನ್ನು ಮೇಲೆ ಬ್ರಿಟಿಷ್ ಸಂಸ್ಥಾನದಿಂದ ಯಾವ್ಯಾವ ಸಾಮ್ರಾಜ್ಯಗಳು ವಶಪಡಿಸ್ಕೊಳ್ತೀವೋ ಅವ್ರಿಗೇನು ಪೆನ್ಷನ್ಗಳು ಮಾಡ್ತೀವಿ ಅಂತಂದಿದೀವೋ ಆ ಪೆನ್ಷನ್ಗಳು ಕೊಡೋದಿಲ್ಲ, ವಿಶ್ರಾಂತಿ ವೇತನಗಳನ್ನ ಕೊಡೋದಿಲ್ಲ. ಜೊತೆಗೆ ನಿಮಗೆ ಯಾವುದೇ ರೀತಿಯಾದ ಬ್ರಿಟಿಷ್ ಸಂಸ್ಥಾನದಿಂದ ಬರಬೇಕಾದ ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ನಿಮಗೆ ಅವಕಾಶ ಇಲ್ಲ ಅಂತ. ಆಮೇಲೆ ನೀವು ರಾಜರು ಅಂಥೇಳಿ ಮುಂದೆ ನಿಮ್ಮ ರಾಜ ಪದವಿ ಹೆಂಗೆ ಮೈಸೂರು ಒಡೆಯರು ಹಾಗೆ ಮೊಘಲ್ ಬಾದ್ಶಾಹಗಳು ಈ ತರದ ಟೈಟ್ಲ್ಗಳನ್ನ ನೀವು ಹೊಂದೋ ಹಾಗಿಲ್ಲ ಅಂತ ತಂದಿದ್ರು. ಹಂಗ್ ತಂದಿದ್ದಕ್ಕೆ ತಾಂಜಾವೂರನ್ನ ಎತ್ಕತಾರೆ. ಆಮೇಲೆ ಕರ್ನಾಟಿಕ್ ನವಾಬರು ಇದ್ರಲ್ಲ ಅವ್ರದ್ದು ಕೂಡ ಕ್ಲೋಸ್ ಮಾಡ್ತಾರೆ. ಹಂಗೇನೆ ಈ ಮೊಘಲ್ ಚಕ್ರವರ್ತಿ ಹಾಗೆ ಔದ್ ನವಾಬ, ಸೊ ಇವ್ರನ್ನ ಎಲ್ಲ ಈ ಒಂದು ಕಾನೂನುಗಳ ಮೇಲೆ ಕಿತ್ಕತಾರೆ. ಹಂಗಾಗಿ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅನ್ನೋ ಪಾಲಿಸಿಯಿಂದ ಕಿತ್ಕೊಂಡು ಒಂದಾದ್ರೆ ಈ ಪಾಲಿಸಿಯಿಂದನೂ ಕಿತ್ಕತ್ತಾರೆ. ನಿಮಗೆ ರಾಜ ಪದವಿಗಳ ರದ್ದತಿ ಕಾನೂನು ಅಂತ, ಯಾವುದೇ ಬಿರುದು ಬಾವಲಿಗಳನ್ನ ಇಟ್ಕೊಳಂಗಿಲ್ಲ ಅಂತ, ಈ ತರದ ಕಾನೂನು ಅಂತ ಅಂದ್ಬಿಟ್ಟು ತಾಂಜಾವೂರು, ಕರ್ನಾಟಿಕ್ ನವಾಬ್ ಪ್ರಾಂತ್ಯ, ಮೊಘಲ್ ಚಕ್ರವರ್ತಿಗಳ ಪ್ರಾಂತ್ಯ, ಔದ್ನ ನವಾಬ ಇವ್ರನ್ನೆಲ್ಲ ಕೊಡ್ತಾರೆ. ಹಂಗಾಗಿ ಈ ರಾಜರುಗಳು ಕೂಡ ತಮ್ಮ ಅಧಿಕಾರವನ್ನ ಕಳ್ಕೊಂಡ್ರು. ಇವರಿಗೆ ಅಧಿಕಾರ ಇಲ್ಲ ಅಂದ್ರೆ ಇವರ ರಾಜ ಪದವಿಯ ಕೆಳಗೆ ಬರ್ತಕ್ಕಂಥ ಮಂತ್ರಿಗಳು, ಆಡಳಿತಗಾರರು, ಸೇನಾ ಅಧಿಕಾರಿಗಳು, ಸೈನಿಕರು ಇದ್ರಲ್ಲ, ಸೊ ಅಂಥವ್ರೆಲ್ಲ ಏನಾದ್ರು ಅಂದ್ರೆ ನಿರುದ್ಯೋಗಿಗಳಾಗ್ಬಿಟ್ರು. ನಿನ್ನೆ ತನಕ ರಾಜನ ಮನೆ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಅವನಿಗೆ ಇವತ್ತು ಇಲ್ಲ, ರಾಜನೇ ಇಲ್ಲ, ಇನ್ ಕೆಲಸ ಇಲ್ಲಿಂದ ಅವನ್ಗೆ ಆದಾಯದ ಕೊರತೆ ಸ್ಟಾರ್ಟ್ ಆಯ್ತು. ಹಾಗಾಗಿ ಈ ಬ್ರಿಟಿಷರಿಂದನೇ ನನಗೆ ಹಿಂಗಾಗಿದ್ದು ಅನ್ನೋದು ಅವನ ಭಾವನೆ ಮೂಡ್ತು. ಇಂಥ ಕೆಲವು ಭಾವನೆಗಳಿಂದಾಗಿ ಇಲ್ಲಿ ಲಾಸ್ ಆಗೋದಕ್ಕೆ ಶುರುವಾಯ್ತು. ಹಾಗಾಗಿ ಇವರೆಲ್ಲರೂ ಬ್ರಿಟಿಷ್ ಆಡಳಿತದ ವಿರುದ್ಧ ದಂಗೆ ತಗೊಳಕ್ಕೆ ಶುರುವಾಯಿತು. ನೆಕ್ಸ್ಟ್ ಈ ಲಾರ್ಡ್ ಡಾಲೌಸಿ ಮತ್ತೊಂದಿಷ್ಟು ಪ್ರಾಂತ್ಯಗಳನ್ನು ಗೆದ್ಕಂಡ. ಹೆಂಗೆ ಅಂತಂದ್ರೆ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಕಿತ್ಕಂಡ, ಮತ್ತೆ ನಿಮ್ಗೆ ವಿದೇಶಿ
ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜ ಪದವಿಗಳಿಲ್ಲ ಅಂತ ಕಿತ್ಕೊಂಡ. ಇನ್ನೂ ಒಂದು ನೆಪ ಕೊಟ್ಟ, ದುರಾಡಳಿತ ಅಂತ. ಪಕ್ಕದಲ್ಲಿ ನಾವು ಚೆನ್ನಾಗಿ ಆಡಳಿತ ಮಾಡ್ತಾ ಇರ್ತೀವಿ, ನಿಮ್ಮ ಸಂಸ್ಥಾನಗಳಲ್ಲಿ ಆಡಳಿತ ಸರಿ ಇಲ್ಲ, ಬಹಳಷ್ಟು ಜನ ನೊಂದ್ಕೊಂಡಿದ್ದಾರೆ, ನೊಂದಂಥ ಜನರು ನಮ್ಮ ಸಹಾಯ ಕೇಳಿದ್ದಾರೆ, ಹಾಗಾಗಿ ನಿಮ್ಮದು ಇನ್ಮೇಲೆ ಆಡಳಿತ ಇರಲ್ಲ, ನಾವೇ ಮಾಡ್ತೀವಿ ಅಂತ. ನೋಡಿ, ಡಾಲೌಸಿ 3 ರೀತಿಯಲ್ಲಿ ಇಲ್ಲಿ ಬಾಚ್ಕತ್ತಾನೆ. ಹಾಗಾಗಿ ದುರಾಡಳಿತದ ನೆಪ ಉಟ್ಬಿಟ್ಟು ನವಾಬ ವಜೀದ್ ಅಲಿ ಶಾ, ಇವನೇ ಔದು ಪ್ರಾಂತ್ಯ ಅಂತ ಕರಿತೀವಿ. ಅಲ್ಲಿ ಮುಂದೆ ಇದೇ ವಜೀದ್ ಅಲಿ ಶಾನ ಹೆಂಡತಿಯಾಗಿರ್ತಕ್ಕಂಥ ಲಕ್ನೋದಲ್ಲಿ ಬೇಗಂ ಹಜರತ್ ಮಾಲ್ ದಂಗೆ ಹೇಳೋದು. ದುರಾಡಳಿತದ ನೆಪವನ್ನ ಒಡ್ಬಿಟ್ಟು ಔದು ಪ್ರಾಂತ್ಯವನ್ನ, ಹಾಗೆ ರಾಜ ದುಲೀಪ್ ಸಿಂಗ್ ನಿಂದ ಪಂಜಾಬ್ ಅನ್ನು ಕೂಡ ಕಿತ್ಕೊಂಡಿದ್ದು ಡಾಲೌಸಿ ಇದೇ ರೀತಿನೇ. ಯಾಕಂದ್ರೆ ಅಲ್ಲಿ ರಾಣ ಅಮೃತ್ಸರದಲ್ಲಿ ಒಪ್ಪಂದವನ್ನ ಮುರಿದು 2ನೇ ಆಂಗ್ಲೋ ಸಿಖ್ ಯುದ್ಧವನ್ನ ಮಾಡಿ ಅಲ್ಲಿ ಗೆದ್ಕೊಂಡಿದ್ದು. ರಾಣಿ ಜಿಂದಾನ್ ಇದ್ಲು. ಓಕೆ, ಈ ಜಿಂದಾನ್ ಆಡಳಿತ ಕರಪ್ಟ್ ಆಗಿದೆ ಅಂತ ಪಂಜಾಬ್ ಅನ್ನು ಕಿತ್ಕೊಂಡ್ರು. ವಜೀದ್ ಅಲಿ ಶಾನಿಂದ ಔದು ಪ್ರಾಂತ್ಯ ಕಿತ್ಕೊಂಡ್ರು. ಅಲ್ಲಿಗೆ ದುರಾಡಳಿತದ ನೆಪ ಒಡ್ಡಿ ಕಿತ್ಕೊಂಡಿದ್ದೀವ್ರು. ಒಂದು ಔದ್ ಪ್ರಾಂತ್ಯ, ಮತ್ತೊಂದು ಪಂಜಾಬ್, 2 ಪ್ರಾಂತ್ಯಗಳನ್ನ ಕಿತ್ಕೋತಾರೆ. ಜೊತೆಗೆ ಮೊಘಲ್ ಅರಸ ಬಹದ್ದೂರ್ ಶಾಗೆ ಅಗೌರವ ತೋರಿಸಿ ಆತನಿಂದ ಕೆಂಪು ಕೋಟೆ ಅರಮನೆಯನ್ನ ಕಿತ್ಕೊಂಡು ಅವನಿಗೆ ಒಂದಿಷ್ಟು ವಿಶ್ರಾಂತಿ ವೇತನವನ್ನ ನಿಲ್ಲಿಸಿ ಮುಂದೆ ಅವನನ್ನ ರಂಗೂನ್ಗೆ ತಗೊಂಡೋಗಿ ಬಿಸಾಕಿದ್ರು. ಹೀಗೆ ಲಾರ್ಡ್ ಡಾಲೌಸಿ 3 ಕಾರಣಗಳಿಂದ ಅನೇಕ ಪ್ರಾಂತ್ಯಗಳನ್ನ ಕಿತ್ಕೊಂಡಿದ್ದ. ಇದಲ್ಲದೆ ಒಂದಿಷ್ಟು ಸಣ್ಣ ಪುಟ್ಟ ವಿಚಾರ ಮಾಡ್ತಾನೆ, ಅದು ಜನಾಂಗೀಯ ಭೇದ ನೀತಿ. ಅಂದ್ರೆ ಬ್ರಿಟಿಷರು ತಮ್ಮ ಆಡಳಿತದಲ್ಲಿ ಬಿಳಿಯರು ಮತ್ತೆ ಕರಿಯರು ಅನ್ನೋ ಕಾನ್ಸೆಪ್ಟ್ ತರ್ತಾರೆ. ಆಡಳಿತದಲ್ಲಿ ಹೆಚ್ಚು ತಾರತಮ್ಯವನ್ನ ನಡೆಸಿ ಉನ್ನತವಾದ ಹುದ್ದೆಗಳನ್ನ ಕೇವಲ ಬಿಳಿಯರು ಅಂದ್ರೆ ಬ್ರಿಟಿಷರಿಗೆ ಮಾತ್ರ ನೀಡ್ತಾ ಹೋಗ್ತಾರೆ. ಕೆಳಮಟ್ಟದ ಕಸ ಹೊಡೆಯೋದು, ಗುಡ್ಸೋದು, ಸಪ್ಲೈಯರ್ ಕೆಲಸ ಮಾಡೋದಕ್ಕೆಲ್ಲ ಭಾರತೀಯರನ್ನ ನೇಮಕ ಮಾಡ್ತಾ ಇದ್ರು. ಹಂಗಾಗಿ ಈ ಒಂದು ಪದ್ಧತಿಯಿಂದನೂ ಜನರಿಗೆ ಬೇಜಾರಾಗಿತ್ತು. ನೆಕ್ಸ್ಟ್ ಇಂಪಾರ್ಟೆಂಟ್, ಜಮೀನ್ದಾರರಿಗೂ ಕೂಡ ಯಾವುದೇ ರಾಜ ಸಂಸ್ಥಾನಗಳು ಉಳಿದಿಲ್ಲ ಅಂದಮೇಲೆ ಡಾಲೌಸಿ ಜಮೀನ್ದಾರರಿಗೂ ಇನ್ಮೇಲೆ ದತ್ತಕ ರದ್ದತಿ ಸೂತ್ರವನ್ನ ಜಾರಿಗೆ ತಂದ. ಜಮೀನ್ದಾರಗಳಿಗೆ ಬಹಳಷ್ಟು ಜಮೀನು ಆದಾಯ ಇತ್ತಲ್ಲ, ಸೊ ಇನ್ಮೇಲೆ ಜಮೀನ್ದಾರಿಕೆ ವಂಶ ಪಾರಂಪರ್ಯ ಅಲ್ಲ, ನಿಮಗೂ ಗಂಡು ಮಕ್ಕಳಿಲ್ಲ ಅಂದ್ರೆ ನೀವೇನು ಮಾಡ್ಬೇಕು, ಅದನ್ನ ಬಿಟ್ಕೊಡ್ಬೇಕು ಅಂತ. ಹಾಗಾಗಿ ದತ್ತಕ ರದ್ದತಿ ಸೂತ್ರ ಜಮೀನ್ದಾರಿಗೂ ತಂದಿದ್ರಿಂದಾಗಿ ಅಲ್ಲಿಯವರೆಗೂ ಜಮೀನ್ದಾರಿಕೆ ಮಾಡ್ಕೊಂಡು ಬರ್ತಾ ಇದ್ದಂತರ ಬಿಹಾರದ ಕುನ್ವರ್ ಸಿಂಗ್, ನೀವೇನು ಓದ್ತಿರಲ್ಲ, ಬಿಹಾರದ ಕುನ್ವರ್ ಸಿಂಗ್, ಸೊ ಅವನು ಈ ದಂಗೆಗೆ ಬಂದಿದ್ದು ಇದೇ ಕಾರಣಕ್ಕಾಗಿ. ನಮ್ಗೆ ಪಾಠ ಓದುವಾಗ ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ, ಬಿಹಾರದ ಜಮೀನ್ದಾರ ಕುನ್ವರ್ ಸಿಂಗ್ ಈ ಯುದ್ಧದಲ್ಲಿ ಬಂದಿದ್ದ, ಈ ಜಮೀನ್ದಾರ ಯಾಕೆ ಬಂದಿದ್ದ, ಬ್ರಿಟಿಷರ್ ಪರ ಇದ್ರಲ್ಲ ಅಂತ ನಮಗನ್ಸತ್ತೆ. ಅದು ಹಂಗಲ್ಲ. ಲಾರ್ಡ್ ಡಾಲೌಸಿ ಜಮೀನ್ದಾರಿಗೂ ಕೂಡ ದತ್ತಕ ರದ್ದತಿ ಸೂತ್ರವನ್ನು ಅಳವಡಿಸಿದ್ರಿಂದ ಇವರಿಗೆ ಭೂ ಮಾಲೀಕತ್ವ ಬಿಟ್ಟೋಗಿತ್ತು. ಹಾಗಾಗಿ ಡಾಲೌಸಿ ಈ ಒಂದು ಹೋರಾಟಕ್ಕೆ ಅವರು ಬರೋ ಹಂಗಾಯ್ತು. ಹಾಗಾಗಿ ಲಾರ್ಡ್ ಡಾಲೌಸಿ ಒಟ್ಟಾರೆಯಾಗಿ 1848ರಿಂದ ಅವನೇನು ಅಧಿಕಾರಕ್ಕೆ 54ರವರೆಗೂ ಮಾಡ್ದ, ಅಲ್ಲಿಯವರೆಗೂ ಈ ಒಂದು ಇದೇ ಕಾನೂನುಗಳಿಂದ ಜನ ಬೇಸತ್ಬಿಟ್ಟಿದ್ರು. ನೆಕ್ಸ್ಟ್ ನಮಗೆ ಬರೋದು ಆಡಳಿತಾತ್ಮಕ ಕಾರಣಗಳು. ಕೆಲವೊಂದಿಷ್ಟು ಕಾನೂನುಗಳನ್ನ ಇವರು ಜಾರಿಗೆ ತಂದದ್ದು ಕೂಡ ದೊಡ್ಡ ಮಟ್ಟದ ಪರಿವರ್ತನೆ ಆಗ್ತಾ ಇತ್ತು. ಪರಿವರ್ತನೆಯನ್ನ ಮಾಡ್ತಾ ಇದ್ರು ಅಂದ್ರೆ ಅದು ಭಾರತದ ಅಭಿವೃದ್ಧಿಗಂತೂ ಅಲ್ಲ, ಅವರಿಗೆ ಆಡಳಿತದಲ್ಲಿ ಪರಿವರ್ತನೆಗಳನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಿದ್ರು. ಇದು ಇಲ್ಲಿ ತೊಂದರೆಗಳಾಗಿತ್ತು. ಹೆಂಗೆ, ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನ ತಂದ್ರು. ಅಂದ್ರೆ ಇಲ್ಲಿ ಅವರು ಸಿವಿಲ್ ಮತ್ತೆ ಕ್ರಿಮಿನಲ್ ಕಾಯ್ದೆಗಳಲ್ಲಿ ಬದಲಾವಣೆ ಮಾಡ್ತಾ ಬಂದರು. ನಾನು ಈ ಹಿಂದಿನ ಲೆಸನ್ನಲ್ಲಿ ನಿಮಗೆ ಭಾರತದಲ್ಲಿ ವಾರನ್ ಹೆಸ್ಟಿಂಗ್ಸ್ ಇಂದ ಹಿಡಿದುಬಿಟ್ಟು ನ್ಯಾಯಾಂಗ ಇಲಾಖೆ ಲಾರ್ಡ್ ಕರ್ಜನ್ವರೆಗೂ ಹೆಂಗೆ ಚೇಂಜ್ ಆಯಿತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಲ್ಲಿ ನೋಡ್ಕೋಬೇಕು. ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳಿಂದಾಗಿ ಭಾರತದಲ್ಲಿ ಕಾನೂನಿನಲ್ಲಿ ಪಕ್ಷಪಾತ ನೀತಿಗಳು ಬಂದಿದ್ದರಿಂದಾಗಿ ಬ್ರಿಟಿಷರಿಗೆ ಪ್ರತ್ಯೇಕ ಕಾನೂನು ವ್ಯವಸ್ಥೆಯನ್ನ ಇವರು ಜಾರಿಗೆ ತರೋದಕ್ಕೆ ಶುರು ಮಾಡಿದ್ರು. ಬ್ರಿಟಿಷರಿಗೆ ಒಂದಿಷ್ಟು ರಿಲ್ಯಾಕ್ಸೇಷನ್ಸ್ ಅನ್ನ ಕೊಟ್ಟಿದ್ರಿಂದಾಗಿ ಇಲ್ಲಿ ಭಾರತೀಯ ಜನರಿಗೆ ಅದು ಸ್ವಲ್ಪ ಬೇಜಾರಾಯ್ತು. ಯಾಕೆಂದ್ರೆ ಕಾನೂನಲ್ಲಿ ಸಮಾನತೆ ಇಲ್ಲ ಅಂತ. ನೆಕ್ಸ್ಟು ಭಾರತದ ನ್ಯಾಯಾಲಯದಲ್ಲಿ ಅಲ್ಲಿಯವರೆಗೂ ಪರ್ಷಿಯನ್ ಭಾಷೆಯಲ್ಲಿ ಮಾಡ್ತಾ ಇದ್ರು. ಓಕೆ,
ಸೊ ಈಗ ದಿಢೀರಂತ ಪರ್ಷಿಯನ್ ಅನ್ನ ತೆಗೆದ್ಬಿಟ್ಟು ಇಂಗ್ಲೀಷಲ್ಲೇ ವಾದ ಮಾಡಬೇಕು ಅಂದರು. ಕಾರಣ ಏನು? ಕಾರಣ ಯಾವುದೇ ಭಾರತೀಯರು ಜಡ್ಜ್ಮೆಂಟ್ ಕೊಡೋ ಅಷ್ಟು ಲೆವೆಲ್ಗೆ ಅವರು ಪ್ರಮೋಟ್ ಆಗಬಾರ್ದು ಒಂದು. ಆಮೇಲೆ ಕಾನೂನುಗಳೇ ಇವರಿಗೆ ಅರ್ಥ ಆಗಬಾರ್ದು. ಎರಡನೇದಾಗಿ ನಮ್ಮ ಪಾಲಿಸಿ ಏನಿದೆ ಆ ರೂಲಿಂಗ್ ಸಿಸ್ಟಮ್ ಇಲ್ಲಿ ಬರಬೇಕು ಅಂದ್ರೆ ನಮ್ಮದೇ ಕಾನೂನು ಇರಬೇಕು ಅಂತ. ಹಾಗಾಗಿ ಇಂಗ್ಲೀಷ್ ಭಾಷೆಯನ್ನು ಅರಿದೇ ಇದ್ದವರು ಇದರಿಂದ ಹೊರಗೆ ಬರ್ತಾರೆ. ಆವಾಗ ನಮ್ಮದೇ ಲಾಯರು, ನಮ್ಮದೇ ಜಡ್ಜ್ಮೆಂಟು, ಕೇಸ್ಗಳು ಮಾತ್ರ ಭಾರತೀಯರದ್ದು. ಹಿಂಗೆ ಮಾಡೋದ್ರ ಮುಖಾಂತರವಾಗಿ ಅವ್ರನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಇತ್ತು. ಬಟ್ ಇದು ಇಂಗ್ಲೀಷ್ ಭಾಷೆ ಕಲ್ತ್ರೇನೆ ತುಂಬ ವ್ಯಾಲ್ಯೂ ಅಂತ ಗೊತ್ತಾದ್ಮೇಲೆ ಭಾರತದಲ್ಲಿ ಭಾಳ ಜನ ಇಂಗ್ಲೆಂಡ್ಗೆ ಹೋದರು. ಮಹಾತ್ಮ ಗಾಂಧೀಜಿ ಕೂಡ ಇಂಗ್ಲೆಂಡ್ ಅಂತ ದೇಶಗಳಲ್ಲಿ ಹೋಗಿ ಅಲ್ಲಿ ಕಾನೂನು ಪದವಿಯನ್ನು ಪಡ್ಕೊಂಡು ಬಂದುಬಿಟ್ಟು ಇಲ್ಲಿ ವಾದ ಮಾಡೋದಕ್ಕೆ ಅವರು ಕೋರ್ಟ್ಗೆ ಹೋದದಿದೆ. ಅದು ಭಾಳ ಹಿಂದಿಂದ ಹೋದರೆ ನಮಗೆ ದಾದಾಬಾಯಿ ನೌರೋಜಿ ಕಾಲದಿಂದಲೂ ನಮಗಿದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಇಂಗ್ಲೀಷ್ ಭಾಷೆಯನ್ನು ಕಡ್ಡಾಯಗೊಳಿಸಿದ್ರಿಂದ ಭಾರತೀಯರು ಇದರಲ್ಲಿ ಭಾಗವಹಿಸಲಿಕ್ಕೆ, ಕೋರ್ಟ್ ಕಲಾಪಗಳಲ್ಲಿ ಭಾಗವಹಿಸೋದಕ್ಕೆ ಅವ್ರಿಗೆ ಕಷ್ಟ ಆಯಿತು. ಮತ್ತು ಕೋರ್ಟಲ್ಲಿ ಇನ್ನೇ ನಡೀತಾ ಇತ್ತು, ಬಹುತೇಕ ಕೋರ್ಟ್ ಜಡ್ಜ್ಮೆಂಟ್ಗಳು ಆಂಗ್ಲರ ಪರವಾಗಿನೇ ಬರ್ತಾ ಇತ್ತು. ಎಷ್ಟು ಬ್ರಿಟಿಷ್ ಆಡಳಿತ ನೀತಿಯಿಂದ ಲಾಸ್ ಅಂತೇಳಿ ಕೋರ್ಟಲ್ಲಿ ಕೇಸ್ ಹಾಕಿದ್ರೂ ಕೂಡ ಪರಿಹಾರ ಅಂತ ಬಂದರೆ ಅದು ಬ್ರಿಟಿಷರಿಗೆ ಬರ್ತಾ ಇತ್ತು. ಇಂಗ್ಲೀಷ್ ಕಾನೂನುಗಳು ಭಾರತೀಯರಿಗೆ ಅರ್ಥವಾಗ್ತಾ ಇರಲಿಲ್ಲ, ಜೊತೆಗೆ ಅದರ ಬಗ್ಗೆ ತಿಳುವಳಿಕೆ ಕೂಡ ಇರಲಿಲ್ಲ. ಯಾಕಂದರೆ ಇಂಗ್ಲೀಷಲ್ಲಿ ಇದ್ದಿದ್ದರಿಂದ ಅದನ್ನು ಅರ್ಥ ಮಾಡಿಸೋ ಲೆವೆಲಿಗೆ ಇರಲಿಲ್ಲ. ಹಾಗಾಗಿ ಇದು ಒಂದು ಪ್ರಾಬ್ಲಮ್ ಆಯಿತು. ಜೊತೆಗೆ ಆಡಳಿತದಲ್ಲಿ ಪ್ರಮೋಷನ್ಸ್ ಮಾತ್ರ ಭಾರತೀಯರಿಗೆ ಇರಲಿಲ್ಲ. ಉನ್ನತ ಹುದ್ದೆಗಳೆಲ್ಲವೂ ಕೂಡ ಬ್ರಿಟಿಷರಿಗೆ. ಅದರಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಸ್ಟೇಟ್ಮೆಂಟ್ಸ್ ನಿಮಗೆ ಗೊತ್ತಿದೆಯಲ್ಲ, ಭಾರತದಲ್ಲಿರುವ ಪ್ರತಿಯೊಬ್ಬನೂ ಭ್ರಷ್ಟ ಅಂತಾನೆ ಅವನು ಏನು ಮಾಡಿದ್ದ, ಉನ್ನತ ಹುದ್ದೆಗಳನ್ನೆಲ್ಲ ಬ್ರಿಟಿಷರಿಗೆ ಕೊಡಬೇಕು ಅಂತ. ಹಾಗಾಗಿ ಆಡಳಿತದಲ್ಲಿ ಉನ್ನತ ಹುದ್ದೆಗಳು ಬ್ರಿಟಿಷರಿಗೆ ಮಾತ್ರ ಮೀಸಲಾಗಿದ್ದರಿಂದಾಗಿ ಅಲ್ಲಿ ಅಧಿಕಾರದಲ್ಲಿದ್ದಂತಹ ಕೆಲವರಿಗೆ ಅದರ ಬಗ್ಗೆ ತೊಂದರೆ ಇತ್ತು. ನೆಕ್ಸ್ಟು ವೇತನದ ಸಿಸ್ಟಮಲ್ಲಿ ಬಂದ್ಬಿಟ್ರೆ 1:10 ರೇಷಿಯೋದಲ್ಲಿ ವ್ಯತ್ಯಾಸ ಇತ್ತು ಅಂತ ಹೇಳ್ತಾರೆ. ಅಂದರೆ ಭಾರತದ ಅಧಿಕಾರಿಗಳಿಗೂ ಬ್ರಿಟಿಷ್ ಅಧಿಕಾರಿಗಳು ಒಂದೇ ಕೆಲಸವನ್ನು ಮಾಡಿದರೂ ಕೂಡ ಆ ಕೆಲಸಕ್ಕೆ ಕೊಡ್ತಿದ್ದಂಥ ವೇತನ ಏನಿತ್ತು ಅದು ಬ್ರಿಟಿಷ್ ಸೈನಿಕರಿಗೆ ಬೇರೆ ಮತ್ತು ಭಾರತೀಯ ಸೈನಿಕರಿಗೆ ಬೇರೆ, ಭಾರತದ ಅಧಿಕಾರಿಗಳಿಗೆ ಬೇರೆ, ಬ್ರಿಟಿಷ್ ಅಧಿಕಾರಿಗಳಿಗೆ ಬೇರೆ. ಅವ್ರು ಹೇಳ್ತಾರೆ ಒಂದು ಕಡೆ 1:10 ಅಂತ. ಒಂದು ಕೆಲಸ ಮಾಡೋದಕ್ಕೆ ಇಲ್ಲಿ ಭಾರತೀಯನಿಗೆ ₹1 ಕೊಟ್ಟರೆ ಬ್ರಿಟಿಷರಿಗೆ ₹10 ಕೊಡ್ತಿದ್ರು. ಸೇಮ್ ಕೆಲಸ, ಇಬ್ರು ಸೇಮ್ ಕೆಲಸನೇ ಮಾಡೋದು, ಅದರ ಪೇಮೆಂಟ್ ಮಾತ್ರ ಬ್ರಿಟಿಷರಿಗೆ ₹10 ಕೊಟ್ಟರೆ ಭಾರತೀಯನಿಗೆ ₹1 ಕೊಡ್ತಿದ್ರು. ಈ ರೇಂಜಲ್ಲಿ ವ್ಯತ್ಯಾಸ ಇದ್ದಿದ್ದರಿಂದಾಗಿ ಇಲ್ಲಿ ಅತಿ ಕಡಿಮೆ ವೇತನ ಪಡೀತಿದ್ದಂತಹ ಭಾರತೀಯರು ಬ್ರಿಟಿಷರ ಆಡಳಿತದ ಸಿಸ್ಟಮ್ ವಿರುದ್ಧ ದಂಗೆ ಎದ್ರು. ಭಾರತದಲ್ಲಿ ಬ್ರಿಟಿಷರು ಹೊಸ ಆಡಳಿತಾತ್ಮಕ ವಿಧಾನಗಳನ್ನು ಜಾರಿಗೆ ತಂದಿದ್ದರಿಂದಾಗಿ ಸ್ಥಳೀಯ ಆಡಳಿತಗಾರರು ಕೂಡ ತಮ್ಮ ಹುದ್ದೆಗಳನ್ನು ಕಳೆದುಕೊಂಡಿದ್ರಿಲ್ಲಿ. ಈಗ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಅನ್ನೋ ಹುದ್ದೆಗಳನ್ನು ತರ್ತಾರೆ, ಅಲ್ಲಿ ಚೌಕಿದಾರ್ ಅನ್ನೋ ಹುದ್ದೆಗಳನ್ನು ತರ್ತಾರೆ. ನೀವು ನ್ಯಾಯಾಂಗ ವ್ಯವಸ್ಥೆ ಮತ್ತು ಆಡಳಿತ ಸಿಸ್ಟಮ್ ಹಿಂದಿನ ಪಡೆದಲ್ಲಿ ನೋಡ್ರಿ, ಅಲ್ಲಿಯವರೆಗೂ ಊರಿನ ಪಂಚಾಯಿತಿ ಮಾಡೋಕ್ಕೆ ಅಲ್ಲಿ ಒಬ್ಬ ಜಮೀನ್ದಾರಿಗೆ ಬಿಟ್ಟಿದ್ರು. ಬಟ್ ಈಗ ಅಲ್ಲೊಂದು ಹೊಸ ಪೋಸ್ಟ್ ಬಂತು, ನಗರಗಳನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಕೊತ್ವಾಲ್ ಅಂತೇಳಿ ಮಾಡಿದ್ರು, ಒಂದು ಠಾಣೆ ಅಂತ ಮಾಡಿದ್ರು. ಹೀಗೆಲ್ಲ ಹೊಸ ಆಡಳಿತ ವ್ಯವಸ್ಥೆ ತಂದಾಗ ಈ ಬಹಳ ವರ್ಷಗಳಿಂದ ಪಂಚಾಯತಿ ಮಾಡ್ತಾ ಇದ್ದ, ತೀರ್ಮಾನವನ್ನು ಕೊಡ್ತಾ ಇದ್ರು, ಊರಿನ ಕೆಲಸಗಳು ನೋಡ್ಕೊಂತ ಇದ್ದವ್ರಿಗೆ ದಿಢೀರಂತ ಅವ್ರ ಅಧಿಕಾರ ಹೋಗ್ಬಿಡ್ತು, ಅವ್ರ ಹುದ್ದೆ ಹೋಗ್ಬಿಡ್ತು. ನಿನ್ನೆವರೆಗೂ ಹುದ್ದೆಯಲ್ಲಿದ್ದವನು ಇವತ್ತು ಬೆಳಗ್ಗೆ ಅವನ ಹುದ್ದೆಯಲ್ಲಿ ಇಲ್ಲ ಅಂದ ತಕ್ಷಣ ಅವನಿಗೆ ಒಂದು ರೀತಿ ಕಸಿವಿಸಿ ಬೇಸರ ಆಯಿತು. ಹಾಗಾಗಿ ಅಂಥ ಹುದ್ದೆ ಕಳ್ಕೊಂಡವರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ನೆಕ್ಸ್ಟು ಇನಾಮ್ ಕಮಿಷನ್. ಈ ಇನಾಮ್ ಕಮಿಷನ್ ನೀತಿಯಿಂದ ಜಹಾಗೀರ್ಗಳು ಮತ್ತು ಉಂಬಳಿಗಳು ಬ್ರಿಟಿಷರ ಪಾಲಾಯಿತು. ಏನಿದು ಇನಾಮ್ ಕಮಿಷನ್ ಅಂತಂದರೆ, ಈ ಹಿಂದೆ ಬ್ರಿಟಿಷರ ಪರವಾಗಿ ಹೋರಾಟ ಮಾಡಿದಂಥ ಅಥವಾ ರಾಜರ ಪರವಾಗಿ ಹೋರಾಟ ಮಾಡಿದಂತಹ ಸೈನಿಕರುಗಳಿಗೆ, ಸೇನಾಧಿಕಾರಿಗಳಿಗೆ, ಆ ರಾಜ್ಯಕ್ಕಾಗಿ ಸೇವೆ ಸಲ್ಲಿಸಿದವರಿಗೆ ಒಂದಿಷ್ಟು ಇನಾಮ್ ಅಂದರೆ ಗಿಫ್ಟ್ ಆಗಿ ಬಂದಿದ್ದಂಥ ಒಂದಿಷ್ಟು ಜಮೀನುಗಳಿದ್ವು. ಆ ಜಹಾಗೀರ್ಗಳನ್ನು ನೋಡ್ಕಂತ ಅವರು ಮೇಂಟೆನೆನ್ಸ್ ಮಾಡ್ತಾ ಇದ್ರು. ಈಗ ಇನಾಮ್ ಕಮಿಷನ್ ಜಾರಿಗೆ ಬಂದ್ಬಿಟ್ಟು ನಿಮಗೆಲ್ಲ ಇದು ಸರ್ಕಾರದ ಆಸ್ತಿ, ಇದು ನಿಮ್ದಲ್ಲ, ಆ ರಾಜನನ್ನೇ ನಮ್ಮ ಅಧೀನಕ್ಕೆ ತಗೊಂಡಿವಿ ಅಂದರೆ ರಾಜನಿಗೆ ಸಂಬಂಧಪಟ್ಟಂಥ ಭೂಮಿನೇ ಇದು, ಇದನ್ನು ನಮಗೆ ಬಿಟ್ಟುಕೊಡಬೇಕು ಅಂದರು. ಅಲ್ಲಿಗೆ ಇನಾಮ್ದಾರ ಆಗಿದ್ದವನು ಮಾರನೇ ದಿನ ಬೆಳಗ್ಗೆ ಅವನು ಖಾಲಿ, ಅವನ ಹತ್ರ ಏನೂ ಇಲ್ಲ ಹಕ್ಕು.
ತನ್ನ ಜಮೀನನ್ನು ಕಳ್ಕೊಂಡಿದ್ದಾನೆ, ತನ್ನ ಪೂರ್ತಿ ಆದಾಯವನ್ನು ಕಳ್ಕೊಂಬಿಟ್ಟ ಅಂದ. ಅವನು ಕೂಡ ಬ್ರಿಟಿಷರ ವಿರುದ್ಧವಾಗಿ ದಂಗೆ ಏಳೋದಕ್ಕೆ ಕಾರಣ ಆಯಿತು. ಹಾಗಾಗಿ ಇಲ್ಲಿ ಇನಾಮ್ ಕಮಿಷನ್ ರದ್ದತಿಯಿಂದಾಗಿಯೂ ಕೂಡ ಒಂದಿಷ್ಟು ರೀತಿಯ ಪ್ರಭಾವ ಇಲ್ಲಿ ಆಗಿತ್ತು ಅಂತ ಕೂಡ ಹೇಳ್ತೀವಿ. ಇನ್ನು ನೆಕ್ಸ್ಟು ಎಕನಾಮಿಕಲ್ ರೀಸನ್ಸ್, ಅಂದರೆ ಯಾವ ಆರ್ಥಿಕ ಕಾರಣಗಳು ಇಲ್ಲಿ ಪ್ರಭಾವ ಬೀರಿತು ಅಂತ ನೋಡೋಣ. ಇಂಗ್ಲೆಂಡಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿತ್ತು. ಇಂಗ್ಲೆಂಡ್ನ ಕೈಗಾರಿಕಾ ಕ್ರಾಂತಿಯಿಂದಾಗಿ ವಸ್ತುಗಳ ಉತ್ಪಾದನೆ ಲಾರ್ಜ್ ಸ್ಕೇಲ್ ನಡೀತಾ ಇತ್ತು. ವಸ್ತುಗಳ ಉತ್ಪಾದನೆ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ಇದರಿಂದಾಗಿ ಅವುಗಳ ಬೆಲೆ ಕೂಡ ಕಡಿಮೆ ಇತ್ತು. ಯಾಕೆ ಬೆಲೆ ಕಡಿಮೆ ಇತ್ತು ಅಂದರೆ ಇಲ್ಲಿ ಭಾರತದಲ್ಲಿ ಆಮದು ಮಾಡಿಕೊಂಡಂಥ ವಸ್ತುಗಳ ಮೇಲೆ ಶುಲ್ಕವನ್ನು ರದ್ದು ಮಾಡಲಾಗಿತ್ತು. ಶುಲ್ಕವನ್ನು ರದ್ದತಿ ಮಾಡಲಾಗಿತ್ತು. ಯಾವುದೇ ಕಾರಣಕ್ಕೂ ಬ್ರಿಟಿಷ್ ವಸ್ತುಗಳಿಗೆ ಇಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಆಮದು ಶುಲ್ಕ ಏನಿತ್ತು, ಆಮದು ಶುಲ್ಕವನ್ನು ರದ್ದು ಮಾಡಿಬಿಟ್ಟಿದ್ರು. ಹಾಗಾಗಿ ಉತ್ಪಾದನೆಯೂ ದೊಡ್ಡದಾಗಿದೆ, ವಸ್ತುಗಳೂ ಬರ್ತಾ ಇದ್ದಾವೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಭಾರತೀಯ ಕೈಗಾರಿಕೆಗಳ ವಸ್ತುಗಳು ಯಾವಾಗ ಮಾರಾಟ ಆಗಲಿಲ್ಲ, ಆಟೋಮ್ಯಾಟಿಕಲಿ ಆ ವಸ್ತುಗಳ ಬೇಡಿಕೆ ಕಡಿಮೆ ಆಯಿತು. ವಸ್ತುಗಳ ಬೇಡಿಕೆ ಕಡಿಮೆಯಾಗಿದ್ದರಿಂದಾಗಿ ಇಲ್ಲಿ ಪರಿವರ್ತನೆಗಳು ಶುರುವಾಯಿತು. ಭಾರತದ ಕರಕುಶಲಗಾರರು ತಮ್ಮ ವೃತ್ತಿಯನ್ನು ಕಳ್ಕೊಂಡ್ರು. ಇದರಿಂದ ನೇಕಾರಿಕೆ ವೃತ್ತಿ ಇಲ್ಲಿ ಅವನತಿ ಆಗ್ತಾ ಹೋಯಿತು. ಬಟ್ಟೆ ಯಾವಾಗ ಡಿಮ್ಯಾಂಡ್ ಹೋಯ್ತು, ಭಾಳಷ್ಟು ಜನ ನೇಕಾರರು ಕೆಲಸ ಕಳ್ಕೊಂಡ್ರು. ಅನೇಕ ಕರಕುಶಲ ಮಾಡ್ತಾ ಇದ್ರಲ್ಲ, ಮಡಿಕೆ, ಕುಡಿಕೆ ಅಥವಾ ಕೆತ್ತುವುದು ಇಂಥವೆಲ್ಲ ಮಾಡ್ತಾ ಇದ್ರಲ್ಲ, ಅವ್ರದ್ದು ಕೂಡ ಹೋಯ್ತು. ಇದರಿಂದ ಭಾರತದ ವಸ್ತುಗಳಿಗೂ ಕೂಡ ಇಂಗ್ಲೆಂಡ್ಗೆ ಅದು ಹೋಗ್ತಾ ಇದೆ ಅಂತಂದರೆ ನಮ್ಮ ದೇಶದಿಂದ ರಫ್ತಾಗ್ತಾ ಇತ್ತು. ಇಂಥ ರಫ್ತು ಮಾಡುವಂಥ ವಸ್ತುಗಳ ಮೇಲೆ ಅಧಿಕ ತೆರಿಗೆಯನ್ನು ಹಾಕಿದ್ರು. ಅಧಿಕ ತೆರಿಗೆ ಹಾಕಿದ್ರಿಂದ ಆ ದೇಶದಲ್ಲಿ ಆ ವಸ್ತುವಿನ ಬೆಲೆ ಏನಾಯಿತು, ಜಾಸ್ತಿ ಆಯಿತು. ನಾರ್ಮಲ್ ಬೆಲೆ ಪ್ಲಸ್ ಅದಕ್ಕೆ ಹೈ ಟ್ಯಾಕ್ಸ್, ಇವೆರಡೂ ಸೇರಿಸಿದ ಮೇಲೆ ಆ ವಸ್ತುವಿನ ಬೆಲೆ ಏನಾಯಿತು, ಜಾಸ್ತಿ ಆಯಿತು. ಹಿಂದೆ ಏನಾಗ್ತಾ ಇತ್ತು, ಒಂದು 10 ರೂಪಾಯಿ ಮೌಲ್ಯದ ವಸ್ತು, ಇಲ್ಲಿ ತೆರಿಗೆಗಳು ಸುಮಾರು 1 ರೂಪಾಯಿ ಇತ್ತು, ಅದು 11 ರೂಪಾಯಿ ಆಗಿ ಮಾರಾಟ ಆಗ್ತಾ ಇತ್ತು. ಈಗೇನು ಮಾಡಿದ್ರು, ದಿಢೀರಂತ ಭಾರತದ ವಸ್ತುಗಳಿಗೆ ಅಲ್ಲಿ 1 ರೂಪಾಯಿ ಹಾಕೋ ಜಾಗದಲ್ಲಿ 10 ರೂಪಾಯಿ ಹಾಕಿದ್ರು. ಇದರಿಂದಾಗಿ ಆ ವಸ್ತು 20 ರೂಪಾಯಿ ರೇಂಜಿಗೆ ಹೋಗಬೇಕಾಯ್ತು. ಇದರಿಂದ ಆ ವಸ್ತುಗಳ ಬೇಡಿಕೆ ಕಡಿಮೆ ಆಯಿತು. ಆಗ ಇವರು ರಫ್ತು ಮಾಡೋದು ನಿಲ್ತು. ರಫ್ತು ಮಾಡೋದು ನಿಂತ ತಕ್ಷಣ ಉತ್ಪಾದನೆ ಕ್ಲೋಸ್ ಆಯಿತು. ಇದರಿಂದಾಗಿ ಇಲ್ಲಿ ಭಾರತೀಯ ವಸ್ತುಗಳು ಬೇಡಿಕೆ ಕಡಿಮೆ ಆಗಿದ್ದರಿಂದಾಗಿ ಆ ಕೈಗಾರಿಕೆಗಳು ನಶಿಸಿ ಹೋದವು ಅಂತ. ಹೀಗಾಗಿ ಒಂದಕ್ಕೊಂದು ಲಿಂಕ್ ಇಟ್ಕೊಂಡ್ಬಿಟ್ಟು ಬ್ರಿಟಿಷರು ಭಾರತೀಯ ಮಾರುಕಟ್ಟೆಯನ್ನು ಹೊಡೆದಾಕ್ತಾರೆ. ಇಂಗ್ಲೆಂಡ್ನ ಉನ್ನತ ಕೈಗಾರಿಕಾ ತಂತ್ರಜ್ಞಾನ ಮತ್ತು ಗುಣಮಟ್ಟದ ವಸ್ತುಗಳು ಮಾರುಕಟ್ಟೆಗೆ ಬರ್ತಾ ಇತ್ತು. ಹೆಂಗೆ ಬರ್ತಾ ಇತ್ತು, ತೆರಿಗೆ ಮುಕ್ತವಾಗಿ, ಓಪನ್ ಟ್ರೇಡ್, ನೋ ಟ್ಯಾಕ್ಸೇಷನ್. ಹಾಗಾಗಿ ಟ್ಯಾಕ್ಸ್ ಇಲ್ಲ, ಅಲ್ಲೇನು ಉತ್ಪಾದನೆ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ತರೋದಷ್ಟೇ ಖರ್ಚು, ಉಳಿದಿದ್ದೆಲ್ಲ. ಹಾಗಾಗಿ ಅವುಗಳ ಬೆಲೆ ಕಡಿಮೆ ಇತ್ತು. ಹಾಗಾಗಿ ಭಾರತೀಯ ವಸ್ತುಗಳ ಬೇಡಿಕೆ ಕಡಿಮೆ ಆಗ್ತಾ ಬಂತು. ಇನ್ನು ಜಮೀನ್ದಾರಿ ಪದ್ಧತಿಯಿಂದಾಗಿ ರೈತರು, ಜಮೀನ್ದಾರರು ಹಿಂಸೆಗೆ ಒಳಪಡಿಸ್ತಾ ಇದ್ರು. ತಾಲೂಕ್ದಾರರಿಗೆ ನೀಡಿದ್ದಂಥ ಕಂದಾಯ ವಸೂಲಿಯಿಂದ ಅವರ ಹಕ್ಕನ್ನು ಕೂಡ ಹಿಂಪಡಿಲಾಯಿತು. ಆಟೋಮ್ಯಾಟಿಕ್ಲಿ ಜಮೀನ್ದಾರಿಗಳಿಗೂ ತಾಲೂಕುದಾರರಿಗೂ ಕೂಡ ಆದಾಯ ಕಡಿಮೆ ಆಗಿದ್ದರಿಂದ ಇವರು ಕೂಡ ಇಲ್ಲಿ ದಂಗೆಗೆ ಎದ್ರು. ನೆಕ್ಸ್ಟು ಬ್ರಿಟಿಷರ ಕೆಲವು ಕಾನೂನುಗಳು ಕೂಡ ಭಾರತದಲ್ಲೊಂದು ಹೊಸ ರೀತಿಯ ಅನ್ಎಂಪ್ಲಾಯ್ಮೆನ್ಸಿಯನ್ನು ಸೃಷ್ಟಿ ಮಾಡಿತ್ತು. ನಿರುದ್ಯೋಗವನ್ನು ಹೆಚ್ಚು ಮಾಡ್ತಾ ಇತ್ತು. ಹೆಂಗೆ ನಾನು ನಿಮ್ಗೆ ಹೇಳಿದೆ, ಕೈಗಾರಿಕೆಗಳು ಅವನತಿ ಹೊಂದಿದ್ರಿಂದಾಗಿ ಇಲ್ಲಿ ನಿರುದ್ಯೋಗ ಮತ್ತು ಬಡತನ ಹೆಚ್ಚಾಗ್ತಾ ಹೋಯಿತು. ಏನೋ ಸಣ್ಣ ಪುಟ್ಟ ದೇಶೀಯ ಗೃಹ ಕೈಗಾರಿಕೆ ಮಾಡ್ತಾ ಇದ್ರು, ಅವು ಕ್ಲೋಸ್ ಆದವು. ಇನ್ನು ಸಾಮ್ರಾಜ್ಯಗಳನ್ನು ವಶಪಡಿಸ್ಕೊಂಡಿದ್ದ ರಾಜರ ಕೆಲಸಕ್ಕೆ ಹೋಗ್ತಾ ಇದ್ದಂಥ ಬಹಳಷ್ಟು ಸೈನಿಕರು, ಕಾರ್ಮಿಕರು, ಇವರು ಕೂಡ ತಮ್ಮ ವೃತ್ತಿ ಕಳ್ಕೊಂಡಿದ್ರಿಂದಾಗಿ ಇವರು ನಿರುದ್ಯೋಗಿಗಳಾದರು. ಇನ್ನು ಭೀಕರ ಕ್ಷಾಮಗಳು, ಬರಗಾಲಗಳು ಬಂದವು. ಆದರೆ ಬ್ರಿಟಿಷರು ಇಂಥ ಭೀಕರ ಕ್ಷಾಮ, ಬರಗಾಲ ಬಂದಾಗ ಸರ್ಕಾರ ಅವ್ರ ನೆರವಿಗೆ ಬರಬೇಕು, ಸರ್ಕಾರ ನೆರವಿಗೆ ಬರಲೇ ಇಲ್ಲ. ಹಾಗಾಗಿ ಈ ಎಲ್ಲ ಆಡಳಿತ ಸಿಸ್ಟಮ್ನ ಒಂದು ವೀಕ್ನೆಸ್ ಏನಿತ್ತು, ಇದರಿಂದಾಗಿ ಬ್ರಿಟಿಷರ ವಿರುದ್ಧ ದಂಗೆಗಳು ಹೇಳೋದಕ್ಕೆ ಶುರುವಾಯಿತು. ಸೇಮ್ ಅದೇ ಟೈಮಲ್ಲಿ ದಾದಾಬಾಯಿ ನವರೋಜಿಯವರು ಮಂಡಿಸ್ತಾರೆ ಸಂಪತ್ತಿನ ಪ್ರವಾಹ ಸಿದ್ಧಾಂತ. ಇದು ಇಂಪಾರ್ಟೆಂಟ್. ಓಕೆ,
ಡ್ರೈನ್ ಥಿಯರಿ ಅಂತ ಕರಿತೀವಿ. ಏನಂತ ಕರಿತೀವಿ ಇಂಗ್ಲೀಷಲ್ಲಿ? ಕೆಲವೊಮ್ಮೆ ಡ್ರೈನ್ ಥಿಯರಿ ಅಂತ ಕರೀತಾರೆ. ಈ ಡ್ರೈನ್ ಥಿಯರಿ ಅಂತಂದರೆ ಭಾರತದ ಸಂಪತ್ತು ಹೆಂಗೆ ವಿದೇಶಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಇಂಗ್ಲೆಂಡ್ಗೆ ಹರಿದೋಗ್ತಾ ಇದೆ ಅಂತ ಅವರು ಹೇಳಿದ್ರು. ಅವರ ಡ್ರೈನ್ ಥಿಯರಿಯಲ್ಲಿ ಹೇಳ್ತಾರೆ, ಭಾರತದಲ್ಲಿ ಏನು ಬ್ರಿಟಿಷ್ ಅಧಿಕಾರಿಗಳಿದಾರಲ್ಲ, ಈ ಬ್ರಿಟಿಷ್ ಅಧಿಕಾರಿಗಳಿಗೆ ಸಂಬಳವನ್ನು ಕೊಡ್ತಾ ಇದ್ದೀರಿ, ಆದರೆ ಈ ಸಂಬಳವನ್ನು ಅವರು ಎಲ್ಲಿ ಮಾಡ್ತಾ ಇದ್ದಾರೆ? ಇಂಗ್ಲೆಂಡಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಈ ಸಂಬಳದ ಹಣ ನಮ್ಮಲ್ಲಿ ಖರ್ಚಾಗ್ತಾ ಇಲ್ಲ. ಇನ್ನು ನಮ್ಮಲ್ಲಿ ಮುಟ್ಟುಗೋಲು ಹಾಕಿದ್ದಂತಹ ಆಸ್ತಿಗಳಿದ್ದಾವೆ, ಸೊ ಅವುಗಳ ಆದಾಯವನ್ನು ಇಂಗ್ಲೆಂಡ್ಗೆ ಹಾಕ್ತಾ ಇದ್ದೀರಿ. ಅಂದರೆ ಬಹಳಷ್ಟು ರೀತಿಯಲ್ಲಿ ಭಾರತದ ಹಣಕಾಸು ಭಾರತದಲ್ಲಿ ಖರ್ಚಾಗ್ತಾ ಇಲ್ಲ, ತಗೊಂಡೋಗಿ ಇಂಗ್ಲೆಂಡಲ್ಲಿ ಇಡ್ತಾ ಇದ್ದೀರಿ. ಇದರಿಂದಾಗಿ ಹಲವಾರು ರೂಪದಲ್ಲಿ ಭಾರತೀಯ ಸಂಪತ್ತು ವಿದೇಶಗಳನ್ನು ತಲುಪ್ತಾ ಇತ್ತು. ಹೀಗೆ ತಲುಪ್ತಾ ಇರೋದ್ರಿಂದ ಭಾರತಕ್ಕೆ ಏನಾಗ್ತಾ ಇದೆ? ಬಡತನ ಬರುತ್ತೆ ಅನ್ನೋದು ಕೂಡ ಇಲ್ಲಿ ದಾದಾಬಾಯಿ ನವರೋಜಿಯವರು ಹೇಳ್ತಾರೆ. ಇದು ಬ್ರಿಟಿಷರ ವ್ಯಾಪಾರದ ಏಕಸ್ವಾಮ್ಯ ನೀತಿಯಿಂದಾಗಿ ಇಲ್ಲಿ ಭಾರತೀಯ ವ್ಯಾಪಾರಿಗಳಿಗೆ ತುಂಬ ಅನ್ಯಾಯ ಆಗೋದಕ್ಕೆ ಶುರುವಾಯಿತು. ನೋ ಕಾಂಪಿಟೇಟರ್ಸ್, ಬ್ರಿಟಿಷರ ವಸ್ತುಗಳು ಬ್ರಿಟಿಷ್ ಅಧಿಕಾರಿಗಳು ಮಾತ್ರ. ಅದರ್ ಯುರೋಪಿಯನ್ ಕಾಂಪಿಟೇಟರ್ಸ್ಗಳೇನಾದರೂ ಇಲ್ಲಿ ಸ್ಟ್ರಾಂಗ್ ಆಗಿದ್ರೆ ವಸ್ತುಗಳ ಮೇಲೆ ಏನು ಮಾಡ್ಬೋದಾಗಿತ್ತು? ಒಂದಿಷ್ಟು ಬೆಲೆಯನ್ನು ನಿಯಂತ್ರಣಕ್ಕೆ ಬರ್ತಾ ಇತ್ತು. ಬಟ್ ಏನು ನಿಯಂತ್ರಣ ಇಲ್ಲ, ಅವರೇ ಉತ್ಪಾದಕರು, ಅವರೇ ಮಾರಾಟಗಾರರು, ಅವ್ರು ಹಾಕಿದ್ದೇ ಬೆಲೆ ನಾವೇ ತಗೊಳ್ಬೇಕು. ಹಾಗಾಗಿದ್ದರಿಂದಾಗಿ ಇಲ್ಲಿ ದೊಡ್ಡ ಮಟ್ಟದ ಬೆಲೆ ಹೆಚ್ಚಳ ಮತ್ತು ದುಬಾರಿ ಇವೆಲ್ಲ ಭಾರತೀಯರಿಗೆ ಹೊಡ್ತಾ ಆಯಿತು. ನೆಕ್ಸ್ಟ್ ಒಂದಿಷ್ಟು ಸೋಷಿಯಲ್ ರೀಸನ್ಸ್. ಭಾರತದಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅನ್ನುವ ಕಾರಣಕ್ಕಾಗಿ ಬ್ರಿಟಿಷರು ಒಂದಿಷ್ಟು ಸಾಮಾಜಿಕ ಬದಲಾವಣೆಗಳನ್ನು ಮಾಡಿದ್ರು. ಇವತ್ತು ಕೂತ್ಕೊಂಡು ನಾವು ಅವತ್ತಿನ ಸಾಮಾಜಿಕ ಬದಲಾವಣೆಗಳು ಹೌದಲ್ಲ ಚೆನ್ನಾಗಿತ್ತಲ್ಲ ಅಂತ ಅನ್ನಂಗಿಲ್ಲ. ಈ ಪಾಠ ಓದಿದಾಗ ನಮ್ಗನ್ಸತ್ತೆ, ಏನೋ ವಿಧವಾ ವಿವಾಹ ಕಾಯ್ದೆ ಜಾರಿಗೆ ತಂದರು, ಹೌದಲ್ಲ, ಗಂಡ ಸತ್ತೋಗಿದ್ದಾನೆ, ಅವಳಿಗೊಂದು ಲೈಫ್ ಕೊಡಬೇಕಾಯ್ತಲ್ಲ. ಬಟ್ ಇವತ್ತು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರಿ ಇಷ್ಟು ಮಾಡರ್ನ್ ವರ್ಲ್ಡಲ್ಲಿ. ಇದೆಲ್ಲ ಅವತ್ತಿನ ಸಾಮಾಜಿಕ ಪರಿಸ್ಥಿತಿಗಳು ಬೇರೆ. ಅವತ್ತವ್ರು ತಂದಂಥ ಕಾನೂನುಗಳು ಸಾಮಾನ್ಯ ಜನರು ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ. ಈಗ ನೀವು ಚಡ್ಡಿ ಹಾಕ್ಕೊಂಡು ಆರಾಮಾಗಿ ಇಡೀ ನಗರಗಳಲ್ಲೆಲ್ಲ ಓಡಾಡ್ತೀರಿ, ನೈಟಿ ಹಾಕ್ಕೊಂಡು ಪೂರ್ತಿ ಸಿಟಿಗಳನ್ನೇ ಅಡ್ಡಾಡೋ ಲೆವೆಲಿಗೆ ಬಂದ್ಬಿಟ್ಟಿದೆ. ಇದೇ 5 ವರ್ಷದ ಹಿಂದೆ 10 ವರ್ಷದ ಹಿಂದೆ ಯೋಚನೆ ಮಾಡಿ, ನೀವು ನೈಟಿ ಹಾಕ್ಕೊಂಡು ಹೊರ ಬರ್ತೀರಿ ಅಂದ್ರೆ ಏನಂತ ಇದ್ರು, ಚಡ್ಡಿ ಹಾಕ್ಕೊಂಡು ಹೊರಗೆ ಹೋದರೆ ಏನಂತ ಇದ್ರು ಅಂತ. ಬಟ್ ಈಗ ಮಾಡರ್ನ್ ಹೆಸರಿನಲ್ಲಿ ಈ ಥರ ಮಾಡ್ತಾ ಇದ್ದೀರಿ, ಜಗತ್ತು ಒಪ್ಕೊಂಡಿದೆ, ನೀವು ಒಪ್ಕೊಂಡಿದ್ದೀರಿ ಅಂತ. ಬಟ್ ಅವಾಗೂ ಕೂಡ ಈ ಸಾಮಾಜಿಕ ಜೀವನದಲ್ಲಿ ಅಂಥದ್ದೊಂದಿಷ್ಟು ಪ್ರಾಬ್ಲಮ್ ಇತ್ತು. ಏನಿತ್ತು? ಬ್ರಿಟಿಷರು ಸಾಮಾಜಿಕ ಮತ್ತು ಧಾರ್ಮಿಕ ಜೀವನದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿ 1858ರ ಕಾಯ್ದೆಯಲ್ಲಿ ಭಾರತೀಯರಿಗೆ ಭರವಸೆ ಕೊಡಲಾಗಿತ್ತು. ನಿಮ್ದು ಯಾವುದೇ ರೀತಿಯಾದ ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ನಾವು ಭಾಗವಹಿಸಲ್ಲ ಅಂತ. ಬಟ್ ಆ ನೀತಿಯನ್ನೇ ಇವರು ಕೈ ಬಿಟ್ಬಿಟ್ರು. ಏನು ಮಾಡಿದ್ರು? ಸತಿ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಗೆ ತಂದಿದ್ರು. ಇದು ಆವಾಗಲೇ ಇತ್ತು ದಂಗೆಗಿಂತ ಹಿಂದೆ, ಬಟ್ ಅದನ್ನು ಇಂಪ್ಲಿಮೆಂಟೇಷನ್ ಮತ್ತೆ ಕೈ ಹಾಕಿದ್ರು ಇವರು. ಹಿಂದೂ ವಿಧವೆ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದರು 56ರಲ್ಲಿ. ಇದು ಕೂಡ ಇಂಥ ಕೆಲವು ಕಾಯ್ದೆಗಳಿಂದಾಗಿ ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಒಪ್ತೀವಿ ಈಗಿನ ವಿಚಾರ ಇಟ್ಕೊಂಡು. ಬಟ್ ಆವಾಗ ಸಾಂಪ್ರದಾಯಿಕ ಜನರು ಏನಾಗಿದ್ರು? ಇದನ್ನ ಒಪ್ತಾ ಇರಲಿಲ್ಲ. ಹಾಗಾಗಿ ಸಾಂಪ್ರದಾಯಿಕ ಜನರಿಗೆ ಈ ಕಾನೂನುಗಳಿಂದ ಸ್ವಲ್ಪ ಬೇಜಾರಾಯಿತು. ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದರು. ಈ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತಂದ್ರಿಂದ ಏನು ಹಿಂದಿನ ಶಿಕ್ಷಕರು ಪಾಂಡಿತ್ಯ ಗಳಿಸ್ಕೊಂಡಿದ್ರು, ಇಲ್ಲಿ ಅವರು ಪಂಡಿತರು ಮತ್ತು ಮೌಲ್ವಿಗಳಿದ್ರಲ್ಲ, ಇವರ ಘನತೆ ಕಡಿಮೆ ಆಗ್ತಾ ಹೋಯಿತು. ಇವ್ರ ಹತ್ರ ಕಲಿಯೋದಕ್ಕೆ ಯಾವ ಹುಡುಗರು ಹೋಗದೇ ಇರೋ ಸ್ಥಿತಿಗೆ ಬಂತು. ಯಾಕೆಂದರೆ ಹಿಂದೂ ಪಂಡಿತರು ಧಾರ್ಮಿಕ ಶಿಕ್ಷಣದ ಬೇಸ್ ಮೇಲೆ ಶಿಕ್ಷಣ ಕೊಡ್ತಾ ಇದ್ರು, ಮೌಲ್ವಿಗಳು ಅಷ್ಟೇ. ಈಗ ಇದನ್ನೆಲ್ಲ ಬೇಡ, ಜೀವನಕ್ಕೆ ಬೇಕಾಗಿರುವಂತಹ ಹೊಸ ಕಲೆಗಳನ್ನು ನೀವು ಕಲಿಬೇಕು ಅಂತೇಳಿ ಶುರು ಮಾಡಿದ್ರಿಂದಾಗಿ ಇವರಿಗೂ ಕೂಡ ಉದ್ಯೋಗಗಳು ಹೋಗಿದ್ರಿಂದ ಇವರು ಕೂಡ ಅದರ ವಿರುದ್ಧ ಏನು ಕಲಿಸ್ತಾ ಇದ್ದಾರೆ ಇವರು ಅನ್ನೋಷ್ಟು ಮಟ್ಟಿಗೆ ಬಂತು. ನೆಕ್ಸ್ಟು 1813ರ ಚಾರ್ಟರ್ ಆ್ಯಕ್ಟ್. ಭಾರತದಲ್ಲಿ ಭಾರತೀಯ ಶಿಕ್ಷಣಕ್ಕೆ 1 ಲಕ್ಷ ವಿನಿಯೋಗ ಮಾಡ್ತೀವಿ, ಅದು ಎಸ್ಪೆಷಲಿ ಇಂಗ್ಲೀಷ್ ಶಿಕ್ಷಣಕ್ಕೆ ಅಂತ ಒಂದು ಕಡೆ ಹೇಳಿದ್ರು. ಇನ್ನೊಂದು ಕಡೆ ಭಾರತದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಅವಕಾಶ ಕೊಟ್ಟರು.
ಭಾರತದಲ್ಲಿ ನೀವೇನು ಮಾಡ್ಬೋದು ಅಂತಂದ್ರೆ ಅನಾಥಾಲಯಗಳು, ಕ್ರಿಶ್ಚಿಯನ್ ಕಾನ್ವೆಂಟ್ಗಳನ್ನು ಓಪನ್ ಮಾಡಿ ಶಿಕ್ಷಣದ ಮುಖಾಂತರವಾಗಿ ನೀವು ಭಾರತದಲ್ಲಿ ಮತಾಂತರ ಧ್ಯೇಯವನ್ನ ಮುಂದುವರಿಸ್ಕೊಳ್ಳಿ ಅಂತ. ಹಾಗಾಗಿ ಇಡೀ ಭಾರತವನ್ನ ಕ್ರಿಶ್ಚಿಯನಿಟಿ ಮಾಡಬೇಕು ಅನ್ನುವಂಥ ಪ್ರಯತ್ನಕ್ಕೆ 1813 ಚಾರ್ಟರ್ ಆಕ್ಟ್ ಅವಕಾಶ ಕೊಟ್ಟಿದ್ದರಿಂದಾಗಿ ಸಾಂಪ್ರದಾಯಿಕ ಹಿಂದೂ ಕಾನೂನನ್ನ ಮಾರ್ಪಾಟ್ ಮಾಡಿದ್ರು. ಈ ಮಾರ್ಪಾಟಿಂದ ಮತಾಂತರ ಕ್ರಿಯೆಗಳನ್ನ ಇವರು ಪ್ರಚೋದನೆ ಮಾಡಿದ್ರು. ಓಕೆ, ಈ ಮತಾಂತರ ಆದವರಿಗೆ ಹೆಚ್ಚಿನ ಸೌಲಭ್ಯಗಳನ್ನ ಕೊಡೋದಕ್ಕೆ ಮುಂದಾದ್ರು. ಈಗಲೂ ಕೂಡ ನಡೀತಾವೆ ಇವು. ಮತಾಂತರಗೊಂಡವರಿಗೆ ಅಧಿಕ ಸೌಲಭ್ಯಗಳನ್ನು ಕೊಡೋದ್ರ ಮುಖಾಂತರ ಕ್ರಿಶ್ಚಿಯನಿಟಿಯಾಗಿ ಭಾರತವನ್ನು ಬದಲಾಯಿಸಬೇಕು ಅನ್ನೋದಕ್ಕೆ 1813 ಚಾರ್ಟರ್ ಕಾಯ್ದೆಯಲ್ಲಿ ಅವಕಾಶ ಕೊಡಲಾಗಿತ್ತು. ನೆಕ್ಸ್ಟ್ ಡಾಲೌಸಿ ಜಾರಿಗೆ ತಂದಿದ್ದಂಥ ರೈಲ್ವೆ, ಅಂಚೆ, ಟೆಲಿಗ್ರಾಫ್ ವ್ಯವಸ್ಥೆಗಳು ಕೂಡ ಎಲ್ಲರನ್ನ ಸಮಾನ ವ್ಯವಸ್ಥೆಗೆ ತಂದಿದ್ದರಿಂದ ಭಾರತೀಯ ಸಾಂಪ್ರದಾಯಿಕಬದ್ಧ ಜಾತಿಗಳಲ್ಲಿ ಅಸಮಾಧಾನ ಮೂಡಿತು. ಹೆಂಗೆ ಅಂತೀರಾ? ಸೊ ರೈಲ್ ಅಂದಮೇಲೆ ಎಲ್ಲರಿಗೂ ರೈಲನ್ನು ಹತ್ತೋದಕ್ಕೆ ಅವಕಾಶ ಮಾಡಿದ್ರು, ಎಲ್ಲರಿಗೂ ಹತ್ತಲಿಕ್ಕೆ. ಅರೆ ಇಲ್ಲಿ ಬ್ರಾಹ್ಮಣನು ಹತ್ತಿದ್ದ, ಕೆಳಜಾತಿಯವನು ಹತ್ತಿದ್ದ, ಮೌಲ್ವಿಗಳು ಹತ್ತಾ ಇದ್ರು, ಅದರ ಸಣ್ಣ ಮುಸಲ್ಮಾನ್ ಪಂಗಡಗಳು ಹತ್ತಾ ಇದ್ವು, ಎಲ್ಲರೂ ಹತ್ತುತ್ತಾ ಇದ್ರು. ಎಲ್ಲರಿಗೂ ಕಾಮನ್ ಸೀಟ್ ವ್ಯವಸ್ಥೆ, ಕಾಮನ್ ಆಗಿ ಲೆಕ್ಕ. ಇದರಿಂದಾಗಿ ಸಾಂಪ್ರದಾಯಬದ್ಧ ವ್ಯವಸ್ಥೆಯಲ್ಲಿ ತೊಂದರೆಗಳಾದವು. ಅಂಚೆನೂ ಕೂಡ ಅಷ್ಟೇ, ಟೆಲಿಗ್ರಾಫ್ಸ್ ಕೂಡ ಅಷ್ಟೇ, ಎಲ್ಲರೂ ಬಳಸ್ಬೋದು ಅಂತೇಳಿ ಮಾಡಿದ್ರಿಂದಾಗಿ ಸಾಂಪ್ರದಾಯಬದ್ಧಂಥ ಜಾತಿಗಳಲ್ಲಿ ಈ ಒಂದು ಅಸಮಾಧಾನ ಮೂಡೋದಕ್ಕೆ ಶುರುವಾಯ್ತು. ಯಾಕೆಂದರೆ ಅವ್ರಿಗೆ ಉದ್ಯೋಗ ಇಲ್ಲಿ ಅವರ ಲೆವೆಲ್ಲಿಗೆ ಬಂದು ನಿಂತ್ಕೊಂಡು ಮಾತಾಡೋ ಲೆವೆಲ್ಲಿಗೆ ಜನರು ಬಂದರು. ಇದೊಂದು ಇಂಪಾರ್ಟೆಂಟ್ ಪಾಲಿಸಿ. 1850ರಲ್ಲಿ ಒಂದು ಕಾನೂನು ತರ್ತಾರೆ. ಭಾಳಷ್ಟು ಪುಸ್ತಕಗಳು ನಿಮ್ಗೆ ಅದನ್ನು ಹೇಳಿಲ್ಲ, ನೆನಪಿಟ್ಕೊಳ್ಳಿ. 1850 ನಮ್ಗೆ NCERTಗಳು ಮಾತ್ರ ಹೇಳ್ತವೆ. ಧಾರ್ಮಿಕ ಅಶಕ್ತತೆ ಕಾಯ್ದೆ ಅಂತ ಕರಿತೀವಿ. ಏನಿದು ಅಂತಂದ್ರೆ 1813 ಚಾರ್ಟರ್ ಕಾಯ್ದೆಯಲ್ಲಿ ಬಂದಂಥ ಮತಾಂತರ ನೀತಿಯನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೋಸ್ಕರ ಇವ್ರು ಮಾಡ್ತಾರೆ. ಇದನ್ನ ಏನು ಮಾಡಿದ್ರು? ಸಾಂಪ್ರದಾಯಿಕ ಹಿಂದೂ ಕಾನೂನನ್ನು ಮಾರ್ಪಡಿಸಿ ಮತಾಂತರ ಆಗುವವರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದು. ಹೆಂಗೆ? ಅದ್ರ ಪ್ರಕಾರ ಧರ್ಮದಲ್ಲಿ ಬದಲಾವಣೆ ಆದವನಿಗೆ, ಅಂದರೆ ಮತಾಂತರಗೊಂಡಂಥವನಿಗೆ ಅಂತ ಮಗನನ್ನ ತನ್ನ ಅನ್ಯ ಜನಾಂಗದ ತಂದೆಯ ಆಸ್ತಿಯನ್ನೂ ಕೂಡ ಆನುವಂಶಿಕವಾಗಿ ಪಡೆಯುವುದನ್ನು ಒಪ್ಕೊಳ್ತು. ಓಕೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿ ಅಲ್ಲಿಯ ಅಪ್ಪನ ಆಸ್ತಿಯಲ್ಲೂ ಕೂಡ ಪಾಲು ತಗೊಳ್ಳುವಂಥದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ರು. ಇದರಿಂದ ಏನಾಯಿತು? ಸೊ ನಾವು ಮತಾಂತರಗೊಂಡ್ರು ನಮಗಿನ್ನೂ ಆಸ್ತಿ ಸಿಗತ್ತೆ ಅನ್ನುವಂತಹ ಒಂದು ಮನೋಭಾವ ಮೂಡ್ತು. ಇದರಿಂದ ಹೆಚ್ಚೆಚ್ಚು ಜನರಿಗೆ ಮತಾಂತರ ಆಗೋದಕ್ಕೆ ಇಂಡೈರೆಕ್ಟ್ ಆಗಿ ಇಲ್ಲಿ ಪ್ರಮೋಟ್ ಮಾಡ್ತಾ ಇತ್ತು ಬ್ರಿಟಿಷ್ ಆಡಳಿತ. ಇದು ಕೂಡ ಬಹಳಷ್ಟು ಜನರಿಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತು. ಇನ್ನು ಇಂಗ್ಲಿಷ್ ಭಾಷೆ ಪ್ರೋತ್ಸಾಹ ಮಾಡೋ ದೃಷ್ಟಿಯಿಂದ ಇವರು ಭಾರತೀಯ ಸಾಹಿತ್ಯವನ್ನ ತುಂಬಾನೇ ತೆಗೆಳ್ಬಿಟ್ರು. ನಮಗೆ ಲಾರ್ಡ್ ಮೆಕಾಲೆ ಬರ್ತಾನ ತೆಗಳೋದ್ರಲ್ಲಿ ಫೇಮಸ್ ಸೆಂಟೆನ್ಸ್ ಒಂದು ತೆಗೆಳ್ಬಿಟ್ರು. ಇದೇನಿಲ್ಲ ಇದರಲ್ಲಿ, ಎಲ್ಲ ವೇಸ್ಟ್ ಅಂತ. ಇನ್ನು ಕಾನೂನು ಬಾಹಿರವಾದಂಥ ಹಿಂದೂ ವಿವಾಹಗಳಿಗೂ ಕೂಡ ಕಾನೂನುಬದ್ಧತೆ ಮಾನ್ಯತೆ ಕೊಡಿ ಅಂತ. ಯಾಕೆಂತಂದ್ರೆ ಅಂತರ್ಜಾತಿ ವಿವಾಹ, ಓಕೆ, ಅಂತರ್ಜಾತಿ ವಿವಾಹಗಳಾದ್ರೆ ಸಮಾಜದಿಂದ ಹೊರಗೆ ಹಾಕ್ತಾ ಇದ್ರು. ಈಗ ಹಂಗಿಲ್ಲ. ಇವರ ಧಾರ್ಮಿಕ ಅಶಕ್ತತೆ ಕಾಯ್ದೆ ಪ್ರಕಾರವೂ ಕೂಡ ಅಂತರ್ಜಾತಿ ವಿವಾಹ ಆದ್ನ ಅವನಿಗೂ ಕೂಡ ಕಾನೂನುಬದ್ಧತೆಯ ಮಾನ್ಯತೆ ಕೊಡಬೇಕು. ಭಾರತೀಯ ಸಾಂಪ್ರದಾಯಿಕ ಕುಟುಂಬಗಳಿಗೆ ಇದರಿಂದ ಅತೃಪ್ತಿಯನ್ನು ಉಂಟು ಮಾಡಬೇಕು. ಹಿಂಗಾಗಿ ಅತೃಪ್ತಿ ಆಯಿತು. ಹಾಗಾಗಿ ಹಿಂಗಾದವರೆಲ್ಲರೂ ಕೂಡ ಬ್ರಿಟಿಷ್ ಕಾನೂನು ವಿರುದ್ಧ ದಂಗೆಗಳನ್ನು ಮಾಡಿದ್ರು.